ರಾಮಣ್ಣ ಮತ್ತು ಪದ್ಮಾವರ ಕಡೆಯಿಂದ ನಾವು ಇಷ್ಟು ಎಕರೆ ಜಮೀನು ಕರೆಕ್ಟ್ ತೊಗೊಳಕ್ಕೆ ರೆಡಿ ಇದ್ದೀವಿ. ವಿಜಯ್ ಕುಮಾರ್ ಭಟ್ ಏನು ನಿಮಗೆ ವಕೀಲರಿದ್ದರು, ವಿಜಯ್ ಕುಮಾರ್ ಭಟ್ ಅವರು ಮತ್ತು ಈ ಶೋಭಾ ಅನ್ನೋರು ಇವರೆಲ್ಲರೂ ಸೇರಿ ಈ ಡೀಡ್ ಕ್ರಿಯೇಟ್ ಮಾಡಿರೋದು. ಅವ್ರ ಫ್ಯಾಮಿಲಿಗೂ ಇವ್ರ ಫ್ಯಾಮಿಲಿಗೆ ಯಾವುದೇ ರೀತಿ ಅಂತ ಬಾಂಧವ್ಯ ಇರೋದಿಲ್ಲ. ಪುಟ್ಟಗಳಿಗೆ ಮಾತ್ರ ಸಿಗ್ನೇಚರ್ ಹಾಸ್ಕೊತಾರೆ. ಅದರಲ್ಲಿ ಈ ಗಿಫ್ಟ್ ಇರೋ ವಿಚಾರ ಯಾರಿಗೂ ಗೊತ್ತಿರೋದಿಲ್ಲ. ಬೆಂಗಳೂರು ಹೈಟೆಕ್ ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ, ಹಾಗೆಯೇ ಬೆಂಗಳೂರು ಜಗತ್ತಿನ ಭೂಪಟದಲ್ಲಿ ತನ್ನದೇ ಆದಂತಹ ಸ್ಥಾನವನ್ನ ಹೆಗ್ಗಳಿಕೆಯನ್ನ ಪಡೆದುಕೊಂಡಿರೋದ್ರಿಂದ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಇದೆ. ಇವತ್ತು ಸಂಬಂಧಗಳು ಆಸ್ತಿಗಳ ಮುಂದೆ ನಗಣ್ಯ, ಆಸ್ತಿಗಳೇ ಮುಖ್ಯ. ಅಂತಹದ್ದೇ ಒಂದು ಪ್ರಕರಣ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ 100 ಕೋಟಿ ರೂಗಳು ಬಾಳುವಂತಹ ಈ ಒಂದು ವಾಪ್ಸಂದ್ರದ ಸರ್ವೆ ನಂಬರ್ 4-16-2-62-54ರಲ್ಲಿ 25 ಎಕರೆ ಜಮೀನಿತ್ತು. ಕಳೆದ 3 ದಶಕಗಳಿಂದಲೂ ಕೂಡ ಈ ಒಂದು ವಾದ ವಿವಾದಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ದವು. ಇಲ್ಲಿ ಪದ್ಮನಾಭರಾವ್ ಮತ್ತು ರಾಮಣ್ಣ ನಡುವೆ ಈ ಒಂದು ಜಮೀನಿಗೆ ಒಂದಷ್ಟು ವಾದ ವಿವಾದಗಳು ನಡೀತಿತ್ತು. ಅಷ್ಟರಲ್ಲಿಯೇ ಅಲ್ಲಿಗೆ ಈ ಒಂದು ವಿವಾದವನ್ನ ಸೆಟಲ್ಮೆಂಟ್ ಮಾಡೋದಾಗಿ ಆಗಮಿಸಿದವರೇ ಅರ್ಬನೈಸ್ಡ್ ಡೆವಲಪರ್ಸ್ ಮಾಲೀಕರಾಗಿರುವಂತ ರವಿರೆಡ್ಡಿ ಉರುಫ್ ರವಿಚಂದ್ರ. ಇವರು ಈ 25 ಎಕರೆ ಜಮೀನನ್ನ ನನಗೆ ಕೊಟ್ಬಿಡಿ, ನಿಮ್ಮ ವಾದ ವಿವಾದಗಳೆಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ ಅಂತೇಳಿ ಆಫರ್ ಮಾಡಿದ್ರಂತೆ. ಇದರ ಅನ್ವಯ ಅದರಲ್ಲಿ 18 ಎಕರೆಯನ್ನ ಮಾರಾಟ ಮಾಡಿ ಇನ್ನು 7 ಎಕರೆಯನ್ನ ಉಳಿಸ್ಕೊಳ್ಬೇಕು ತನ್ನ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ ಅಂತೇಳಿ ಪದ್ಮನಾಭರಾವ್ ರವರು ನಿರ್ಧರಿಸ್ತಾರೆ. ಇವರು ಬಹಳಷ್ಟು ಒತ್ತಾಯವನ್ನ ಇವರ ಪದ್ಮನಾಭರಾವ್ ರವರ ವಕೀಲರಾಗಿರುವಂತ ವಿಜಯ್ ಕುಮಾರ್ ಭಟ್ ರವರು ಒತ್ತಾಯಿಸ್ತಾರೆ. 18 ಎಕರೆ ಜಮೀನು ರಿಜಿಸ್ಟರ್ ಆಗುವಂತ ಸಂದರ್ಭದಲ್ಲಿ ಈ 7 ಎಕರೆ ಜಮೀನನ್ನು ಕೂಡ ಗಿಫ್ಟ್ ಡೀಡ್ ಮಾಡಿದ್ದೇನೆ, ಆ ಒಂದು ದಾಖಲಾತಿಗಳಲ್ಲೇ ಮರೆಮಾಚಿದ್ದೇನೆ. ವಿಜಯ್ ಕುಮಾರ್ ಭಟ್ ರವರು ಈ ಒಂದು ವ್ಯವಸ್ಥಿತವಾದಂತ ರಿಜಿಸ್ಟರ್ ಮಾಡಿಸೇ ಬಿಡ್ತಾರಂತೆ. ಆದ್ರೆ ಆ ಗಿಫ್ಟ್ ಡೀಡ್ ನಲ್ಲಿ ಮೊದಲನೇ ಪುಟದಲ್ಲಿ ಮಾತ್ರ ಒರಿಜಿನಲ್ ಸಿಗ್ನೇಚರ್ಸ್ ಇರುತ್ತೆ, ಇನ್ನೆಲ್ಲವೂ ಕೂಡ ನಕಲಿ ಸಿಗ್ನೇಚರ್ಸ್ ಆಗಿರುತ್ತೆ. ಈ ಒಂದು ವಿಷಯ ಗೊತ್ತಾಗ್ತಿದ್ದಂತಲೇ ಪದ್ಮನಾಭರಾವ್ ಅವರಿಗೆ ಆಕಾಶವೇ ಕಳಚಿ ಬಿದ್ದಂತಾಗತ್ತೆ. ಇವರು ಅಪಾರವಾಗಿ ನಂಬಿದ್ದಂತ ವಿಜಯ್ ಕುಮಾರ್ ಭಟ್ ರವರೇ ಇವರಿಗೆ ಕೈ ಕೊಟ್ರ ಎನ್ನುವಂತ ಅನುಮಾನ ಅವರಿಗೆ ಮೂಡುತ್ತಂತೆ. ಆ ನಂತರವೇ ಇವರು ವಕೀಲರನ್ನ ಬದಲಾಯಿಸ್ತಾರೆ. ನಂದೀಶ್ ಮತ್ತು ವಿಶ್ವನಾಥ್ ರವರ ಮೊರೆ ಹೋಗ್ತಾರೆ. ಆಗ್ಲೇ ನೋಡಿ ಇದಕ್ಕೆ ಹೊಸ ಟ್ವಿಸ್ಟ್ ಸಿಗುತ್ತೆ. 3 ಕಡೆ ಈ ವಿಜಯ್ ಕುಮಾರ್ ಭಟ್ ಹಾಗೆಯೇ ಶ್ರೀನಿಧಿ ಮತ್ತು ಶೋಭಾ ಎನ್ನುವರ ಮೇಲೆ ಕ್ರಿಮಿನಲ್ ಕೇಸ್ ಅನ್ನ ಹಾಕ್ತಾರಂತೆ. ಅದರ ಮೇಲೆ FIR ಕೂಡ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಆಗಿದೆ. ಯಾವಾಗ ಈ ಒಂದು ವಿಷಯ ತಿಳಿತೋ ಒಂದು ರೀತಿ ಮುಜುಗರಕ್ಕೆ ಒಳಗಾದಂತಹ ವಿಜಯ್ ಕುಮಾರ್ ಭಟ್, ಶ್ರೀನಿಧಿ, ಶೋಭಾ ಹಾಗೂ ಇಲ್ಲಿ ಶ್ರೀನಿಧಿರವರ ತಂದೆ ರಾಮಣ್ಣರವರು ಕೂಡ ಸೇರಿದಂತೆ ಎಲ್ಲರೂ ವ್ಯವಸ್ಥಿತವಾದಂತಹ ಸಂಚನ್ನು ರೂಪಿಸ್ತಾರೆ. ಶ್ರೀನಿಧಿ, ನಾನು ಏನು ಈ ಒಂದು ಗಿಫ್ಟ್ ಡೀಡ್ ಅನ್ನ ಮಾಡ್ಕೊಂಡಿದ್ದೆ, ಆ ಗಿಫ್ಟ್ ಡೀಡ್ ಅನ್ನ ಕ್ಯಾನ್ಸಲ್ ಮಾಡಿ 7 ಎಕರೆ ಜಮೀನನ್ನ ಪದ್ಮನಾಭರಾವ್ ಅವರಿಗೆ ಕೊಟ್ಬಿಡ್ತೇನೆ ಎನ್ನುವಂತ ಒಂದು ವ್ಯವಸ್ಥಿತವಾದಂತಹ ಕತೆ ಮತ್ತು ಸ್ಟೋರಿಯ ರೈಟರ್ ಆಗ್ಬಿಡ್ತಾರೆ. ಒಂದೆರಡು ಕಡೆ ವಿಶ್ವನಾಥ್ ಮತ್ತು ನಂದೀಶ್ ಅವರನ್ನ ಹೋಟೆಲ್ಗಳಲ್ಲಿ ಮೀಟ್ ಮಾಡ್ತಾರೆ. ಅದರಲ್ಲಿ ಒಂದು ಕಡೆ ಸುಖ್ ಸಾಗರ್ ಹೋಟೆಲ್ ನಲ್ಲಿ ಮೀಟ್ ಮಾಡುವಂತ CC ಕ್ಯಾಮೆರಾ ವಿಜುವಲ್, ಆನಂತರ ಕ್ಯಾನ್ಸಲ್ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಆಯ್ತು, ಈ ಒಂದು ವ್ಯವಸ್ಥಿತವಾದಂತಹ ಹಾಗೆಯೇ ಈ ಹಿಂದೆ ಗಂಭೀರವಾದಂತಹ ಆರೋಪ ಮಾಡಿದಂತ ಶ್ರೀನಿಧಿ ಕಿಡ್ನಾಪ್ ಬಗ್ಗೆ ಏನ್ ಹೇಳಿದ್ರು ಅದರ ಸಂಪೂರ್ಣ ವಿವರವಾಗಿ ನಂದೀಶ್ ಮತ್ತು ವಿಶ್ವನಾಥ್ ರವರು ವಿವರಣೆಗಳನ್ನು ಹಂಚಿಕೊಂಡಿದ್ದ ಆ ಎಲ್ಲವನ್ನು ಕೂಡ ನೋಡೋಣ ಬನ್ನಿ. ತುಂಬಾ ತೊಂದರೆ ಆಗಿದೆ, ಮೋಸ ಆಗಿದೆ. ಇವರು ಅಡ್ವೊಕೇಟು ಹಿಂಗೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಬಟ್ ಕೇಸಲ್ಲಿ ತುಂಬ ನ್ಯೂನತೆಯಿಂದ ಕೂಡಿದೆ ಆ ಕೇಸು. ಅವರು ಇವರ ಪದ್ಮನಾಭರ ಆಸ್ತಿ ಕಬಳಿಸೋಕ್ಕೆ ಎಲ್ಲ ಡೆವಲಪರ್ಸು ಮತ್ತು ಶ್ರೀನಿಧಿ ಮತ್ತು ಅವರು ಶೋಭಾ ಇವರೆಲ್ಲ ಕುತಂತ್ರ ಮಾಡಿ ಇವ್ರ ಪ್ರಾಪರ್ಟಿನ ಫೋರ್ಜರಿ ಮಾಡಿ ಗಿಫ್ಟ್ ಡೀಡ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಕೇಸ್ ನೋಡಿದ್ರೆ ಕೇಸು ಸರಿಯಾಗಿ ಹಾಕಿಲ್ಲ. ದಯವಿಟ್ಟು ಅವ್ರಿಗೇನೋ ಒಂದು ನ್ಯಾಯ ಒದಗಿಸ್ಬೇಕು, ಕರೆಕ್ಟಾಗಿ ಕೇಸ್ ನಡೆಸಿ ಅಂತ ಹೇಳ್ತಾರೆ. ವಿಜಯ್ ಕುಮಾರ್ ಭಟ್ಟು, ಶ್ರೀನಿಧಿ, ಅರ್ಬನೈಸ್ಡ್ ಡೆವಲಪರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಶೋಭಾ, ಇವ್ರು 3 ಶಾಮೀಲಾಗಿ ಈ ಕೆಲಸ ಮಾಡಿರ್ತಾರೆ. ಆಮೇಲೆ ಇವರು ಏನು ಪದ್ಮನಾಭ್ ಅವರು ಮತ್ತು ನಂದೀಶ್ ಅವರು ನನಗೆ ಕೇಸ್ ತಂದು ಕೊಡ್ತಾರೆ. ನಾನು ಕೇಸೆಲ್ಲ ಸ್ಟಡಿ ಮಾಡಿ ನೋಡಿ, ಪದ್ಮನಾಭ್ ಅವರೇ ಈ ಕೇಸಲ್ಲಿ ಈ ಗಿಫ್ಟ್ ಡೀಡ್ ತಯಾರು ಮಾಡಿರೋದು, ಈ ಗಿಫ್ಟ್ ಡೀಡ್ ಕ್ರಿಯೇಟ್ ಮಾಡಿರೋದ್ರಲ್ಲಿ ಏನು ಈ ರಾಮಣ್ಣನ ಮಗ ಶ್ರೀನಿಧಿ ಮತ್ತು ಯಾರು ಇವರು ವಿಜಯ್ ಕುಮಾರ್ ಭಟ್ ಏನು ನಿಮಗೆ ವಕೀಲರಿದ್ದರು, ವಿಜಯ್ ಕುಮಾರ್ ಭಟ್ಟು ಅವರು ಮತ್ತು ಈ ಶೋಭಾ ಅನ್ನೋರು
ಇವರೆಲ್ಲರೂ ಸೇರಿ ಈ ಡೀಡ್ ಕ್ರಿಯೇಟ್ ಮಾಡಿರೋದು ನಿಮ್ಮ ಗಮನಕ್ಕೆ ಬಾರದೆ, ನಿಮ್ಮ ಫ್ಯಾಮಿಲಿಯವ್ರ ಗಮನಕ್ಕೆ ಬಾರದೆ ಫೋರ್ಜರಿ ಮಾಡಿ ಬರೀ ಫೋಟೋ ಮತ್ತು ನಿಮ್ಮ ತಂಬ್ ಇಂಪ್ರೆಷನ್ ಇರೋ ಕಡೆ ನಿಮ್ಮ ಸೈನ್ ಹಾಕ್ಸಿ, ಬೇರೆದಕ್ಕೆಲ್ಲ ಅವರೇ ಫೋರ್ಜರಿ ಸೈನ್ಸ್ ಮಾಡಿ ಈ ಗಿಫ್ಟ್ ಡೀಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಈಗ ಆಗಾಗಲೇ ಆ ಡಾಕ್ಯುಮೆಂಟ್ಸ್ ಏನು ಈ ಪದ್ಮನಾಭ ಅವ್ರ ಸೈನ್ ಇದೆ, ಅವ್ರ ಫ್ಯಾಮಿಲಿಯವ್ರ ಸೈನು, ಮತ್ತು ಬೇರೆ ಈ ಗಿಫ್ಟ್ ಡೀಡಲ್ಲಿ ಫೋಟೋ ಪಕ್ಕದಲ್ಲಿರೋ ಸೈನು ಮತ್ತು ಬೇರೆ ಪುಟಗಳಲ್ಲಿರೋ ಸೈನು ನಾವೇ ಯಾರೇ ಆಗಲಿ ಒಬ್ಬ ಕಾಮನ್ ಮ್ಯಾನ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅದೆಲ್ಲ ಫೋರ್ಜರಿ ಸೈನು ಅಂತ. ಅದಕ್ಕೆ ತಕ್ಕಂಗೆ ಒಂದು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟು ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಈ ಸಿಗ್ನೇಚರ್ಸು ಫೋಟೋ ಮತ್ತು ಏನು ಇವ್ರದ್ದು ತಂಬ್ ಇಂಪ್ರೆಷನ್ ಇದೆ ಅಲ್ಲಿರೋ ಸೈನ್ಸ್ ಮಾತ್ರ ಇವ್ರದ್ದು ಪದ್ಮನಾಭ ಆ್ಯಂಡ್ ಫ್ಯಾಮ್ಲಿದು, ಬಟ್ ಬೇರೆ ಸಿಗ್ನೇಚರ್ಸ್ ಯಾವುದು ಮ್ಯಾಚ್ ಆಗ್ತಾಯಿಲ್ಲ, ಎಲ್ಲ ಡಿಫ್ರೆನ್ಸ್ ಇದೆ ಅಂತ ಹೇಳಿ ಒಂದು ಒಪಿನಿಯನ್ ಬರುತ್ತೆ. ನಾವು ಆ ಆಧಾರದ ಮೇಲೆ ಏನು ಈ ನ್ಯೂನ್ಯತೆಗಳಿತ್ತು ಆ ನ್ಯೂನ್ಯತೆಗಳನ್ನ ಮತ್ತೆ ಸರಿಪಡಿಸ್ಕೊಳ್ಳೋಣ, ಮೊದಲು ಸ್ಟೇ ತಗೊಳ್ಳೋಣ ಅಂತೇಳಿ ನಾವು ಆ ಕೇಸನ್ನ ಮುಂದುವರಿಸ್ತೀವಿ. ಆದರೆ ಇವು ಏನು ವಿಜಯ್ ಕುಮಾರ್ ಭಟ್ರು ಮೊದಲೇ ನ್ಯೂನ್ಯತೆಯಿಂದ ಕೂಡಿರತಕ್ಕಂಥ ಒಂದು ಕೇಸ್ ಹಾಕಿರ್ತಾರೆ, ಅದ್ರ ಮೇಲೆ ಶ್ರೀನಿಧಿಯವರು ಬಂದು ಅಬ್ಜೆಕ್ಷನ್ ಹಾಕ್ತಾರೆ ಈ ಕೇಸು ನ್ಯೂನ್ಯತೆಯಿಂದ ಕೂಡಿದೆ ಅಂತ. ಆಗ ನಾವೇನು ಮಾಡ್ತೀವಿ, ಆ ಕೇಸನ್ನ ಹಿಂಪಡೆದು ನ್ಯಾಯಾಲಯ ಪರ್ಮಿಷನ್ ತೊಗೊಂಡು, ಕೋರ್ಟ್ ಪರ್ಮಿಷನ್ ತೊಗೊಂಡು ವಿಡ್ರಾ ಮಾಡ್ಕೊಳ್ತೀವಿ, ಫ್ರೆಶ್ ಸೂಟ್ ಫೈಲ್ ಮಾಡ್ತೀವಿ. ಫ್ರೆಶ್ ಸೂಟ್ ಫೈಲ್ ಮಾಡಿದಾಗ ಆಗ ಇವರು ವಿಜಯ್ ಕುಮಾರ್ ಭಟ್ರು 4 ಲಕ್ಷ ಕೋರ್ಟ್ ಫೀ ಕಟ್ಟೋ ಕಡೆ ಪದ್ಮನಾಭ ಅವ್ರ ಹತ್ರ 12 ಲಕ್ಷ ಕಟ್ಟಿರ್ತಾರೆ ಕೋರ್ಟ್ ಫೀಸು. ಅನ್ನೆಸೆಸರಿಯಾಗಿ 12 ಲಕ್ಷ ಕಟ್ಟಿಸಿರ್ತಾರೆ. ಸೊ ನಾವು ಹೊಸ ಕೇಸ್ ಫೈಲ್ ಮಾಡ್ತೀವಿ. ಆಮೇಲೆ ಈ ಮಧ್ಯದಲ್ಲಿ RRT ಕೇಸ್ ಒಂದು ನಡೆಯುತ್ತೆ. RRT ಕೇಸಲ್ಲಿ ಏನು ಪದ್ಮನಾಭ ಅವರು ನಮ್ಮ ಗಿಫ್ಟ್ ಡೀಡ್ ಕ್ರಿಯೇಟ್ ಮಾಡಿಕೊಂಡು ಫೋರ್ಜರಿ ಮಾಡಿ ಗಿಫ್ಟ್ ಡೀಡ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ತಹಶೀಲ್ದಾರ್ ಆಫೀಸಲ್ಲಿ ಅಬ್ಜೆಕ್ಷನ್ ಹಾಕ್ತಾರೆ. ಅಬ್ಜೆಕ್ಷನ್ ಹಾಕಿದಾಗ ಅದು ಡಿಸ್ಪ್ಯೂಟ್ ಕೇಸು ರಿಜಿಸ್ಟರ್ ಆಗುತ್ತೆ. ತಹಶೀಲ್ದಾರ್ ಅವರು ಪದ್ಮನಾಭ ಅವ್ರಿಗೆ ನೋಟಿಸ್ ಕೊಡಬೇಕಾಗಿರುತ್ತೆ. ಆದರೆ 2ನೇ ತಾರೀಕು ಮಧ್ಯಾಹ್ನ 1:45ಗೆ ರಿಜಿಸ್ಟರ್ ಪೋಸ್ಟು ಕಳಿಸ್ತಾರೆ ತಾಲೂಕು ಆಫೀಸಿಂದ. ಮಾರನೇ ದಿನ 3ನೇ ತಾರೀಕಿಗೆ ಕೇಸ್ ತಗೊಳ್ತಾರೆ. ಒಂದೇ ದಿನಕ್ಕೆ ಬರೀ 12 ಅವರ್ಸಲ್ಲಿ ಯಾವ ನೋಟಿಸು ಯಾರಿಗೂ ಸರ್ವ್ ಆಗಲ್ಲ RPID ಅಂಥದ್ದು. 2ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ತಾಲೂಕು ಆಫೀಸಿಂದ ರಿಜಿಸ್ಟರ್ ಪೋಸ್ಟ್ ಕಳಿಸ್ತಾರೆ. ಬಟ್ ಪದ್ಮನಾಭ ಅವ್ರಿಗೆ ಯಾವುದೇ ನೋಟಿಸ್ ಕಳಿಸಲ್ಲ. ಸುಮ್ಮನೆ ಬೇಕಾಗಿ ರಾಮಣ್ಣನೇ ಒಂದು ಅಬ್ಜೆಕ್ಷನ್ ಫೈಲ್ ಮಾಡ್ದಂಗೆ ಮಾಡಿಸಿರ್ತಾರೆ. ರಾಮಣ್ಣ ಶ್ರೀನಿಧಿ ಅವರ ಅಪ್ಪ, ಅವ್ರಿಗೂ ಈ ಗಿಫ್ಟ್ ಡೀಡ್ಗೂ ಸಂಬಂಧನೇ ಇರಲ್ಲ. ಬೇಕಾಗಿ ಅವ್ರ ಕೈಯಲ್ಲಿ ಒಂದು ಅಬ್ಜೆಕ್ಷನ್ ಹಾಕಿ ಅಲ್ಲಿ ಏನು ಮಾಡ್ತಾರೆ, ಪದ್ಮನಾಭ ಅವ್ರನ್ನ ಕಂಪ್ಲೀಟಾಗಿ ಈ RRT ಡಿಸ್ಪ್ಯೂಟಿಂದ ಹೊರಗಿಡೋದಕ್ಕೆ ಪದ್ಮನಾಭ ಅವ್ರಿಗೆ ನೋಟಿಸೇ ಕಳಿಸಲ್ಲ. ಇದರಲ್ಲಿ ತಹಶೀಲ್ದಾರರು ಶಾಮೀಲಾಗಿದ್ದಾರೆ. ಸೊ 2ನೇ ತಾರೀಕು ನೋಟಿಸ್ ಕೊಡ್ತಾರೆ, 3ನೇ ತಾರೀಕು ಕೇಸ್ ತೊಗೊಳ್ತಾರೆ. 3ನೇ ತಾರೀಕು ಕೇಸ್ ತೊಗೊಂಡಾಗ ರಾಮಣ್ಣ ಮತ್ತು ಶ್ರೀನಿಧಿ ಇಬ್ಬರು ಹೋಗ್ತಾರೆ. ನಾನು ಪದ್ಮನಾಭ ನಮ್ಮ ಸ್ವಂತ ಅಣ್ಣ ಅಂಥೇಳಿ ತಮ್ಮ ಅಂಥೇಳಿ ಏನು ರಾಮಣ್ಣ ಕೋರ್ಟಲ್ಲಿ ಒಂದು ಇಬ್ಬರು ರಾಜಿ ಆಗ್ತಾರೆ. ತಂದೆ ಮಗ ಇಬ್ಬರೇ ಹೋಗಿ ನಮ್ಮದೇನು ತಕರಾರಿಲ್ಲ, ನನ್ನ ಮಗನ ಹೆಸರಿಗೆ ಖಾತೆ ಆಗೋಕ್ಕೆ ಅಂತ ರಾಜಿ ಅರ್ಜಿ ಹಾಕ್ತಾರೆ. ಹೀಗೆ ಇಲ್ಲಿ CC ಕ್ಯಾಮೆರಾಗಳಲ್ಲಿ ಕಾಣಿಸ್ತಾ ಇರುವಂತದ್ದು, ಒಂದು ಕಡೆ ವಿಶ್ವನಾಥ್ ಮತ್ತು ನಂದೀಶ್ ಅವರನ್ನ ಶ್ರೀನಿಧಿ ಹೋಗಿ ಭೇಟಿಯಾಗಿದ್ದೇನೆ ದಾಖಲಾತಿಗಳನ್ನ ಕೊಡ್ತಾರೆ. ಆದ್ರೆ ಆ ದಾಖಲಾತಿಗಳ ಬಗ್ಗೆ ಶ್ರೀನಿಧಿ ಒಂದ್ ಕಡೆ ಹೇಳ್ತಾರೆ, ನಾನು 8 ಲಕ್ಷ ರು ಹಣವನ್ನ ಕೊಟ್ಟಿದ್ದೆ ಅಂತೇಳಿ. ಆ ಹಣದ ಬಗ್ಗೆ ವಿಶ್ವನಾಥ್ ರವರು ಕ್ಲಾರಿಟಿ ಕೊಡುವಂಥದ್ದು ಹೀಗೆ. ಸೊ ಇದು ಯಾರ ಗಮನಕ್ಕೂ ಬಂದಿರಲ್ಲ. ಆಮೇಲೆ ನಮಗೆ ತಾಲೂಕು ಆಫೀಸಲ್ಲಿ ಬೇರೆ ಯಾರೋ ಒಬ್ಬರಿಂದ ಮಾಹಿತಿ ಬರುತ್ತೆ, ಹೀಗೆ ಇವತ್ತೇ ಇದೆ ಪದ್ಮನಾಭ ಅವ್ರ ಕೇಸು RRT ಕೇಸು ಅಂತ. ಇಮಿಡಿಯೇಟಾಗಿ ನಾವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ನಾನು ತಹಶೀಲ್ದಾರನ್ನ ಕೇಳ್ತೀನಿ, ಅಲ್ಲ ಸ್ವಾಮಿ ಇವರು ಪದ್ಮನಾಭ ಅವರು ಇದರಲ್ಲಿ ಅವ್ರ ಜಮೀನು ಪಾಣಿಯಲ್ಲಿರೋದು ಅವ್ರಿಗೆ ನೋಟಿಸೇ ಕೊಡದೆ ನೀವು ಹೆಂಗೆ ಕೇಸ್ನ ಆರ್ಡರ್ಸ್ಗೆ ಪೋಸ್ಟ್ ಮಾಡ್ಕೊಂಡಿದ್ದೀರಿ, ಅವರ ರಾಜಿ ಅರ್ಜಿನ ನೀವು ಹೆಂಗೆ ಅಕ್ಸೆಪ್ಟ್ ಮಾಡಿದ್ದೀರಿ ಅಂತ ಕೇಳಿದ್ದಕ್ಕೆ ಆಗ ತಹಶೀಲ್ದಾರ್ ಅವರು ಆಯಿತು ನಿಮಗೂ ಒಂದು ಡೇಟ್ ಕೊಡ್ತೀನಿ, ಇದು ರಿಜಿಸ್ಟರ್ ಪತ್ರ ಇದೆ, ನಾವೇನು ಮಾಡೋಕ್ಕೆ ಬರೋಲ್ಲ ಅಂದ್ಬಿಟ್ಟು 10ನೇ ತಾರೀಕಿಗೆ ಡೇಟ್ ಕೊಡ್ತಾರೆ. 10ನೇ ತಾರೀಕು 10/6ಕ್ಕೆ ಡೇಟ್ ಕೊಡ್ತಾರೆ. ಆ ಮಧ್ಯದಲ್ಲಿ ನಾವು ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ಸೀನಿಯರ್ ಸಿಟಿಸನ್ ಕೇಸ್ ಹಾಕಿ ಈ ತಹಶೀಲ್ದಾರ್ ಪ್ರೊಸೀಡಿಂಗ್ಸ್ನ ಸ್ಟೇ ಮಾಡಿಸಿರ್ತೀವಿ. ಅದಾದ ನಂತರ ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿ, ರಿಟ್ ಪಿಟಿಷನ್ನಲ್ಲಿ ತಹಶೀಲ್ದಾರ್ ಈ ಥರ ಎಲ್ಲ ನಡ್ಕೊತಾ ಇದ್ದಾರೆ ಅಂತೇಳಿ ಹಿಂಗೆ ಫೋರ್ಜರಿ ಗಿಫ್ಟ್ ಡೀಡ್ ಮಾಡಿಕೊಂಡು ಇದ್ರ ಮೇಲೆ ಖಾತಾ ಮಾಡೋಕ್ಕೆ ಪ್ರೊಸೀಡಿಂಗ್ಸ್ ಮಾಡಿ ನಮ್ಮ ಪಾರ್ಟಿಗೆ ನೋಟಿಸ್ ಕೊಡದೆ ಹಿಂಗೆಲ್ಲ ಒನ್ ಸೈಡ್ ಇದು ಮಾಡ್ತಾಯಿದ್ದಾರೆ ತಹಶೀಲ್ದಾರ್ ಅಂತ ಹೇಳಿದಾಗ ಹೈಕೋರ್ಟಲ್ಲಿ ಸ್ಟೇ ಆಗುತ್ತೆ. ಸೊ ಹೈಕೋರ್ಟಲ್ಲಿ ಸ್ಟೇ ಆಯಿತು, ಅಸಿಸ್ಟೆಂಟ್ ಕಮಿಷನರ್ ಹತ್ರನೂ ಸ್ಟೇ ಆಯಿತು. ಸಿವಿಲ್ ಕೋರ್ಟಲ್ಲಿ ಹೊಸ ಕೇಸ್ ಹಾಕಿದ್ವಿ. ಹೊಸ ಕೇಸ್ ಹಾಕಿದಾಗ ಅಲ್ಲಿ ತಕರಾರು ಹಾಕಿದ್ರು, ಆ ತಕರಾರಿಗೆ ಅಬ್ಜೆಕ್ಷನ್ಸ್ಗೆ ಅಂತ ಇತ್ತು. ಸೊ ಈಗಿರಬೇಕಾದ್ರೆ ಯಾವಾಗ ನಾವು ಜಿಗಣಿಕೆ ಪೊಲೀಸ್ ಸ್ಟೇಷನಲ್ಲಿ ಹೊಸದಾಗಿ ಕಂಪ್ಲೇಂಟ್ ಕೊಟ್ಟಿವಿ, ಅದ್ರ ಮೇಲೆ PCR ಹಾಕಿದ್ವಿ. ಆ PCR ಹಾಕಿದ್ಮೇಲೆ ಆ PCR ಮೇಲೆ ಇವ್ರ ಮೇಲೆ ಈಗ ರೆಫರ್ ಆಗಿದೆ. ಅವ್ರ ಮೇಲೆ ಶ್ರೀನಿಧಿ ಮತ್ತು ಏನು ವಿಜಯ್ ಕುಮಾರ್ ಭಟ್ಟು, ಶೋಭಾ ಎಲ್ಲರ ಮೇಲೂ FIR ಆಗಿದೆ. PCR ರೆಫರ್ ಮಾಡಿ ನ್ಯಾಯಾಲಯನೇ ಡೈರೆಕ್ಟ್ ಮಾಡಿದೆ ಕೋರ್ಟು FIR ಮಾಡಿ ಅವ್ರ ಮೇಲೆ ಅಂತ FIR ಆಗಿದೆ. ಈ FIR ಆದರೂ FIR ಆಗಿ 8-10 ದಿನ ಆಯಿತು. ಈಗಲೂ ಶ್ರೀನಿಧಿ
ಏನು ಇವರು ವಿಜಯಕುಮಾರ್ ಭಟ್ಟು ಮತ್ತು ಈ ಶೋಭಾ ಇವರೆಲ್ಲರೂ ಆರಾಮಾಗಿ ಹೊರಗಡೆ ತಿರುಗಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಹಾಂ, ಆಮೇಲೆ ಈಗಿರಬೇಕಾದ್ರೆ ಹೈಕೋರ್ಟಲ್ಲಿ ಸ್ಟೇ ಆಯಿತು. ಈ ಹೈಕೋರ್ಟಲ್ಲಿ ಸ್ಟೇ ಆಗಿ AC ಮುಂದೆ ಸ್ಟೇ ಆಗಿ ಮತ್ತು ಸಿವಿಲ್ ಕೋರ್ಟಲ್ಲಿ ಏನು ಹೊಸ ಕೇಸ್ ಹಾಕಿ ಅದರಲ್ಲಿ ನಾವು ಏನು ಸ್ಟೇ ಕೇಳ್ತಾಯಿದ್ವಿ. ಈಗಿರಬೇಕಾದ್ರೆ ಶ್ರೀನಿಧಿಗೆ ಅವ್ರು ಯಾವ ಇಲ್ಲೀಗಲ್ ರೂಟಲ್ಲಿ ಹೋಗ್ತಾಯಿದ್ದೆ ಎಲ್ಲ ದಾರಿಗಳು ಬಂದಾಯಿತು. ಆಗ ನಮ್ಮನ್ನು ಏನಾದರೂ ಮಾಡಿ ಲಾಯರ್ಗಳನ್ನ ಅಣಿದ್ರೆ ನಮಗೆ ಈ ಕೇಸಿಂದ ವಿಮುಕ್ತಿ ಸಿಗುತ್ತೆ ಅಂದ್ಬಿಟ್ಟು ಅವರಾಗವನೇ ಬಂದು ಅವರೇ ಹೇಳ್ತಾರೆ ನಮ್ಮನ್ನು 2 ಅಲ್ಲ 3 ಸರಿ ಭೇಟಿ ಮಾಡ್ತಾರೆ. ಫಸ್ಟು ವಿಜಯಕುಮಾರ್ ಭಟ್ರು ಬರ್ತಾರೆ. ಸರ್, ಇದು ನಾವು ನಮಗೇನು ಬೇಕಾಗಿರಲಿಲ್ಲ. ಇದು ಈ ಶ್ರೀನಿಧಿ ಮತ್ತು ಈ ಅರ್ಬನೈಸ್ ಡೆವಲಪರ್ಸ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ರವಿ ರೆಡ್ಡಿ ಅವ್ರು ಮಾತು ಕಟ್ಕೊಂಡು ನಾನು ಅವ್ರ ಒತ್ತಡಕ್ಕೆ ಒಳಗಾಗಿ ನನಗೇನೋ ಒಂದು ಆಮಿಷಕ್ಕೆ ಒಳಗಾಗಿ ಈ ಗಿಫ್ಟ್ ಡೀಡ್ ಮಾಡಿಸ್ಬಿಟ್ವಿ. ಅದು ನಮ್ಮಿಂದ ತಪ್ಪಾಗಿದೆ. ದಯವಿಟ್ಟು ಇದ್ರ ಬಗ್ಗೆ ನಮಗೆ ನನ್ನನ್ನು ಏನಾದರೂ ಮಾಡಿ ಇದರಿಂದ ಹೊರಗಡೆ ತರ್ರಿ ಅಂತ ಬರ್ತಾರೆ. ನಾನು ನೋಡಿ ಸರ್, ಈಗಾಗಲೇ ಪದ್ಮನಾಭ್ ಅವ್ರಿಗೆ ಆಗಿರೋ ಅನ್ಯಾಯ ಭಾಳ ಘೋರವಾಗಿ ಅನ್ಯಾಯ ಮಾಡಿದ್ದೀರಿ. ನೀವು ಅವ್ರಿಗೆ ನಂಬಿಕೆ ದ್ರೋಹ ಮಾಡಿದ್ದೀರಿ. ಅವ್ರ ಜಮೀನು ಏನಾಯಿತು ಅವ್ರಿಗೆ ಬರ್ಸ್ಕೊಟ್ಬಿಡ್ರಿ. ಅವ್ರ ಮೋಸದಿಂದ ಏನು ಗಿಫ್ಟ್ ಡೀಡ್ ಫೋರ್ಜರಿ ಮಾಡಿ ತೊಗೊಂಡಿದ್ದೀರಿ ಅದನ್ನು ಬರ್ಸ್ಕೊಟ್ಬಿಡಿ. ಆಯಿತು, ಆವಾಗ ನಾನು ಬೇಕಾದರೆ ನಿಮ್ಮ ಮೇಲಿರೋ ಕ್ರಿಮಿನಲ್ ಕೇಸ್ನ ಪದ್ಮನಾಭ್ ಅವ್ರ ಹತ್ರ ಮಾತಾಡಿ ಬೇಕಾದರೆ ವಾಪಸ್ ತೆಗ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ. ಅದಾದಮೇಲೆ 2 ದಿನ ಬಿಟ್ಕೊಂಡು ಮಾತಾಡ್ತೀನಿ, ನಾನು ಶ್ರೀನಿಧಿಗೆ ಹೇಳಿ ಅದು ವಾಪಸ್ ಬರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಶ್ರೀನಿಧಿನ ಕಳಿಸ್ತಾರೆ. ಮತ್ತೆ ಅವನು ಶ್ರೀನಿಧಿ ಬಂದು 2 ಅಲ್ಲ 3 ಸರಿ ಭೇಟಿ ಆಗ್ತಾನೆ. ನಾನು 3 ಸರಿ ಭೇಟಿಯಾಗಿ ಫಸ್ಟು ಕೋರ್ಮಂಗ್ಲ BDA ಕಾಂಪ್ಲೆಕ್ಸ್ ಹತ್ರ ಬರ್ರಿ ಅಂತ. ಆಯಿತು, ಹೋಗಿ ಮಾತಾಡಿಕೊಂಡು ಹಿಂಗೈತೆ ಸರ್, ರವಿ ರೆಡ್ಡಿ ಅವ್ರ ಒತ್ತಡಕ್ಕೆ ಒಳಗಾಗಿ ಈ ಜಮೀನು ಸುತ್ತು ಅವ್ರದ್ದೇ 100 ಎಕರೆ ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ. ಈ ಜಮೀನು ಅವ್ರಿಗೆ ಏನಾದರೂ ಮಾಡಿ ಬೇಕೇ ಬೇಕು. ಅವರಿಂದ ಅವ್ರಿಗೆ ಬೇಕಾಗಿರೋದು ಈ ಜಮೀನು, ನನಗೋಸ್ಕರ ಮಾಡ್ಕೊಂಡಿಲ್ಲ. ಇದು ಏನಾದರೂ ಮಾಡಿ ದಯವಿಟ್ಟು ಇದರಲ್ಲಿ ಭಟ್ರು ಬೇರೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ನಮಗೆ ಭಟ್ರಿಂದ ಜಾಸ್ತಿ ಟೆನ್ಷನ್ ಆಗ್ತಾಯಿದೆ. ಏನಾದರೂ ಮಾಡಿ ಇದರಿಂದ ನಮ್ಮ ಕ್ರಿಮಿನಲ್ ಕೇಸಿಂದ ನಮಗೆ ಇದು ಮಾಡಿರಿ ಅಂದಾಗ, ಕ್ರಿಮಿನಲ್ ಕೇಸ್ ಸೆಟ್ಲ್ ಆಗಬೇಕು ಅಂದರೆ ಫಸ್ಟು ನೀವೇನಿದ್ದೀರಿ ಸಿವಿಲ್ ಕೇಸಲ್ಲಿ ಬಂದು ರಾಜಿ ಆಗಪ್ಪ. ಪದ್ಮನಾಭ್ ಹತ್ರ ಏನು ಮೋಸದಿಂದ ಬರ್ಸ್ಕೊಂಡಿದ್ರಿ ಆ ಜಮೀನು ಅವ್ರಿಗೆ ಬಿಟ್ಕೊಡ್ರಿ. ಆವಾಗ ಬೇಕಾದರೆ ನಾನು ಪದ್ಮನಾಭ್ ಅವ್ರ ಹತ್ರ ಬೇಕಾದರೆ ಕೇಳಿ ನಿಮ್ಮ ಮೇಲಿರೋ ಕ್ರಿಮಿನಲ್ ಕೇಸು ವಾಪಸ್ ತೊಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದೆ. ಆಗ ಆಯಿತು ಸರ್, ನಾನು ಇವಾಗ ವಾಲಂಟ್ರಿಯಾಗಿ ಬಂದು ನಾನು ಏನು ಈ ಗಿಫ್ಟ್ ಡೀಡಲ್ಲಿರೋ ಪ್ರಾಪರ್ಟಿ ಪದ್ಮನಾಭ್ ಅವ್ರಿಗೆ ಬರ್ಕೊಡೋಕ್ಕೆ ನನಗೆ ವಾಲಂಟ್ರಿಯಾಗಿ ಬಂದು ಮಾಡಿಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ. ನನಗೂ ರವಿ ರೆಡ್ಡಿ ಅವ್ರಿಗೂ ಸುಮಾರು ವ್ಯವಹಾರಗಳಿವೆ. ನಾನೇನಾದರೂ ಹಂಗೆ ಬಂದು ಬರ್ಕೊಟ್ಬಿಟ್ರೆ ನನ್ನನ್ನು ಬೀದಿಗೆ ತಂದುಬಿಡ್ತಾರೆ. ನನ್ನ ಪ್ರಾಣಕ್ಕೂ ಅಪಾಯ ಇದೆ. ಹಂಗೇನಾದರೂ ಮಾಡಿದ್ರೆ ದಯವಿಟ್ಟು ಏನಾದರೂ ಒಂದು ಇದರಿಂದ ದಯವಿಟ್ಟು ಏನಾದರೂ ನಮಗೊಂದು ವಿಮುಕ್ತಿ ಕೊಡಿಸಿ ಅಂತ ಕೇಳ್ತಾನೆ. ಆಗ ನಾನು ನೋಡಪ್ಪ ಕೋರ್ಟಿಗೆ ಬಂದು ರಾಜಿ ಆಗು, ಕೋರ್ಟಲ್ಲಿ ಬಂದು ಹೇಳು ಅಂದರೆ, ಇಲ್ಲ ಸರ್, ಕೋರ್ಟಿಗೆ ಬಂದು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಮತ್ತು ಅವರ ಲಾಯರ್ ಮುಖಾಂತರ ರವಿ ರೆಡ್ಡಿಗೆ ಗೊತ್ತಾಗುತ್ತೆ. ರವಿ ರೆಡ್ಡಿಗೆ ಗೊತ್ತಾದರೆ ಮತ್ತೆ ನನಗೆ ತೊಂದರೆ ಆಗುತ್ತೆ. ಸರಿ, ಇನ್ನೇನು ಮಾಡ್ತೀಯಪ್ಪ ಅಂದರೆ, ಸರ್ ಏನಾದರೂ ಇಲ್ಲ, ಆಯಿತು, ನಾನು ಏನಾದರೂ ಮಾಡಿ ನನ್ನನ್ನು ಪದ್ಮನಾಭ್ ಅವರೇ ಬಲವಂತವಾಗಿ ಕರ್ಕೊಂಡೋಗಿ ಮಾಡಿಸ್ಕೊಳ್ಳೋ ರೀತಿ ಮಾಡಿಸ್ಕೊಡಿ ಸರ್. ನೋಡಪ್ಪ, ಬಲವಂತವಾಗಿ ಕರ್ಕೊಂಡೋಗಿ ಮಾಡಿಸ್ಕೊಳ್ಳೋದು ಅದು ಕಾನೂನಲ್ಲಿ ಮಾನ್ಯತೆ ಇರೋಲ್ಲ. ಅದನ್ನು ನೀನು ಬಲವಂತವಾಗಿ ಬರ್ಸ್ಕೊಂಡ್ರು ಅಂದರೆ ಮತ್ತೆ ನಾಳೆ ಅದು ಕಾನೂನು ತೊಡಕಾಗುತ್ತೆ. ನೀನು ವಾಲಂಟ್ರಿಯಾಗೆ ಬಂದು ಮಾಡಿಕೊಡ್ಬೇಕು ಅಂತೇಳಿ ನಾನು ಕಳಿಸ್ತೀನಿ. ಆಮೇಲೆ ಇನ್ನೊಂದು ಸರಿ ಬಂದು, ಸರ್ ಆಯಿತು, ನಾನು ಅದಕ್ಕೆ ಬೇರೆ ಏನೋ ವ್ಯವಸ್ಥೆ ಮಾಡಿದ್ದೀನಿ, ನಾನು ಬಂದು ಸರ್ಜಾಪುರದಲ್ಲಿ ಭೇಟಿ ಆಗ್ತಾನೆ. ಬಂದು, ಸರ್ ಆಯಿತು, ನಾನೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ನಾನು ಅವ್ರಿಗೆ ಬರ್ಕೊಟ್ಬಿಡ್ತೀನಿ, ದಯವಿಟ್ಟು ನನ್ನ ಮೇಲೆ ಭಟ್ರ ಮೇಲೆ ಆ ಕ್ರಿಮಿನಲ್ ಕೇಸ್ ವಾಪಸ್ ತೊಗೊಂಬಿಡಿ ಸರ್, ಈ ಜಮೀನು ನಮಗೆ ಅವಶ್ಯಕತೆಯೇ ಇಲ್ಲ, ಅದು ಬೇಕಾಗಿರೋದು ರವಿ ರೆಡ್ಡಿ ಅವ್ರಿಗೆ ಅಂತೇಳಿ ನಮಗೆ ಹೇಳ್ತಾನೆ. ಆಯ್ತಪ್ಪ, ನೀನೇನು ಮಾಡ್ತೀಯ ಮಾಡು, ಒಂದು ಕೋರ್ಟಿಗೆ ಬಂದು ರಾಜಿ ಆಗು, ಇಲ್ಲ ಏನೈತೆ ನೀನು ಗಿಫ್ಟ್ ಡೀಡು ಕ್ಯಾನ್ಸಲ್ ಮಾಡಿಸ್ಕೊಂಬ, 2ರಲ್ಲಿ ಒಂದು ಆಪ್ಷನ್. ಅದು ಬಿಟ್ಟರೆ ನಾನು ನಿಂಗೇನು ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ತೀನಿ. ಇನ್ನು ಫಾರ್ಚುನರ್ ಕಾರ್ನಲ್ಲಿ ಆರಾಮಾಗಿ ಹೋಗಿ ಇವರೇ ಮಾಸ್ಕ್ ಹಾಕೊಂಡು ಕುಳಿತುಕೊಳ್ತಾರೆ. ಇವರೇ ಸ್ವಯಂ ಕಿಡ್ನಾಪ್ ಆಗುವಂತ ತಂತ್ರವನ್ನ ರೂಪಿಸ್ತಾರೆ. ಆ ನಂತರ ಸರ್ಜಾಪುರ ಸಬ್ ರಿಜಿಸ್ಟರ್ಗೆ ಬರ್ತಾರೆ, ಅಲ್ಲಿ ನಾಟಕ ಆಡ್ತಾರೆ. ಸರ್ಜಾಪುರ ಸಬ್ ರಿಜಿಸ್ಟರ್ ಬಳಿ ಪದ್ಮನಾಭ್ ರಾವ್ ಅವರ ಮಕ್ಕಳು ಕೂಡ ಬಂದಿರ್ತಾರೆ. ಆದ್ರೆ ಇವರು ರಿಜಿಸ್ಟರ್ ಮಾಡ್ಕೊಡೋದಿಲ್ಲ. ಏನಿಲ್ಲ ಆಯ್ತು, ಅದನ್ನ ವಿಶ್ವನಾಥ್ ಅವರು ವಿವರಿಸೋದು ಹೀಗೆ. ಆ ಟೈಮಲ್ಲಿ ಶ್ರೀನಿಧಿ ಅವ್ರ ಫ್ಯಾಮಿಲಿಯವ್ರ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಬಂದು ನನ್ನ ಹಿಂಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ್ರು ಅಂತಾರೆ. ಫೋನಲ್ಲಿ ಲೈವ್ ಆಗಿ ಫೋನಲ್ಲಿ ಮಾತಾಡ್ಕೊಂಡು ಹೋಗುವಾಗ ಇವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರೆ ಪರ್ಚಾಡಿ ಆವಾಗ ಅವ್ರ ಮನೆಯವ್ರಿಗೆ ವಿಚಾರ ಗೊತ್ತಾಗಿರುತ್ತೆ. ಸೊ ಇದು ಪಬ್ಲಿಕ್ ಪ್ಲೇಸಲ್ಲಿ ಕಿಡ್ನ್ಯಾಪ್ ಆಗಿರೋವಂಥದ್ದು ಅಂತ ಇವ್ರು ಹೇಳ್ತಾ ಇರೋದು. ಸೊ ಪಬ್ಲಿಕ್ ಪ್ಲೇಸಲ್ಲಿ ಆದಾಗ ಯಾರಾದರೂ ಒಬ್ಬ ಪಬ್ಲಿಕ್ ಆದರೂ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಸೊ ಅವ್ರ ಫೋನಲ್ಲಿ ಕಾಲ್ ಮಾತಾಡ್ಕೊಂಡೇ ಹೋಗೋವಾಗ ಅವ್ರ ಮನೆಯವರಾದರೂ ಏನೋ ನಡೀತಾ ಇದೆ ಅಂತೇಳಿ ಅವರಾದರೂ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು.
ಟಿಲ್ 9:30 ಯಾವುದೇ ಒಂದು ಕಂಪ್ಲೇಂಟು ಕೊಡಲ್ಲ. ಪಬ್ಲಿಕ್ ಗಮನಕ್ಕೂ ಇದು ಯಾವುದೂ ಗೊತ್ತಾಗಲ್ಲ. ಪಬ್ಲಿಕಲ್ಲಿ ಆಗಿದೆ ಅಂದಾಗ ಪಬ್ಲಿಕ್ ಆದರೂ ಯಾರಾದರೂ ಇನ್ಫಾರ್ಮ್ ಸರ್ ಅವ್ರು ಹೇಳೋ ಪ್ರಕಾರ 1:15 ಟೈಮಲ್ಲಿ ಆಗುತ್ತೆ ಅಂತಾರೆ. ಸೊ ಆಗಲು ಪಬ್ಲಿಕ್ ಪ್ಲೇಸಲ್ಲಿ, ಸೊ ಕೋರ್ಟ್ ಮುಂಭಾಗ ಅಂತಾರೆ. ಕೋರ್ಟ್ ಮುಂಭಾಗ ಹಿಂಗಾದಾಗ ಯಾವ ಅಡ್ವೊಕೇಟ್ಸು ನೂರಾರು ಜನ ಅಲ್ಲಿರ್ತಾರೆ, ಕ್ಲೈಂಟ್ಸ್ ಇರ್ತಾರೆ, ಪಬ್ಲಿಕ್ ಇರ್ತಾರೆ. ಹಾಗಾದರೂ ಯಾರಾದರೂ ಒಬ್ರು ಹೇಳಿ ಇದನ್ನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಸೊ ಯಾರು ಮನೆಯವರು ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ. ಸೊ ಅದಾದಮೇಲೆ ಇವರು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ತೀನಿ ಅಂತಾರೆ. ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗೋದು ಟೈಮ್ಗೆ ಕಿಡ್ನ್ಯಾಪರ್ಸ್ ಅವ್ರೇನೋ ವೀಡಿಯೋ ಫುಟೇಜ್ ನೋಡಿದಾಗ ಇವ್ರು ಯಾರು ಕಿಡ್ನ್ಯಾಪರ್ಸ್ ಯಾರು ತಮ್ಮ ಮುಖನ ಮರೆಮಾಚ್ಕೊಳ್ಳಲ್ಲ. ಶ್ರೀನಿಧಿ ಏನಿದ್ದಾನೆ ಅವನು ಮಾಸ್ಕ್ ಹಾಕ್ಕೊಂಡು ಹೋಗ್ತಾನೆ. ಸೊ ಶ್ರೀನಿಧಿ ಮಾಸ್ಕ್ ಹಾಕ್ಕೊಂಡು ಹೋಗೋಂಥ ಉದ್ದೇಶ ಏನಿದೆ? ಕಿಡ್ನ್ಯಾಪರ್ಸ್ ಹಾಕಿದ್ರೆ ಕಿಡ್ನ್ಯಾಪರ್ಸ್ ಮಾಸ್ಕ್ ಹಾಕ್ಕೊಂಡು ಅವ್ರ ಮುಖ ಮುಚ್ಕೊಂಡು ಹೋಗಬೇಕಾಗಿತ್ತು. ಸೊ ಎಲ್ಲರೂ ಜೊತೆಯಲ್ಲೇ ನಡ್ಕೊಂಡು ಹೋಗ್ತಾರೆ. ಆ ವಿಡಿಯೋ ಫುಟೇಜ್ ನಾನು ನೋಡಿದಾಗ ನಂಗೆ ಅನಿಸಿದ್ದು ಕಾಮನ್ನಾಗಿ ಹೋಗ್ತಾರೆ. ಸೊ ಹೋಗಿ 20 ನಿಮಿಷ ಟೈಮ್ ಪಾಸ್ ಮಾಡ್ತೀನಿ ಅಂತಾರೆ. ಸೊ 20 ನಿಮಿಷ ಟೈಮ್ ಪಾಸ್ ಮಾಡೋದಕ್ಕೆ ಯಾರು ಬಿಟ್ಟರು? ಸೊ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಕರ್ಕೊಂಡು ಹೋದಾಗ 20 ನಿಮಿಷ ಅಲ್ಲಿ ಟೈಮ್ ಪಾಸ್ ಮಾಡಿದೆ ಅಂತ ಅವರೇ ಕಂಪ್ಲೇಂಟಲ್ಲಿ ಹೇಳ್ತಾರೆ. ಸೊ 20 ನಿಮಿಷ ಟೈಮ್ ಪಾಸ್ ಮಾಡೋ ಬದಲು ಆವಾಗ ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. 20 ನಿಮಿಷ ಅಲ್ಲಿ ಅವರು ಇವ್ರ ಹತ್ರ ಸಂಭಾಷಣೆ ಮಾಡ್ಕೊಂಡಿರ್ತಾರೆ. ಸೊ ಆಮೇಲೆ ಸರ್ಜಾಪುರ ಅಲ್ಲಿ ಹೋಗಿ ಏನು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅಲ್ಲಿ ಮ್ಯಾನೇಜರ್ ಆಫೀಸ್ಗೆ ಹೋಗಿ ಹಿಂಗೆ ನಾನು ಕಿಡ್ನ್ಯಾಪ್ ಮಾಡ್ಕೊಂಬಂದಿದ್ದೀರಿ ಅಂತ ಇವರೇ ಹೇಳೋದು. ಸೊ ಇಮಿಡಿಯೇಟಾಗಿ ಹೋಗಿ ಹೇಳ್ಬೋದಾಗಿತ್ತು, ಅವ್ರನ್ನ ಯಾರೂ ತಡೆದಿರಲಿಲ್ಲ. ಸೊ ಆಮೇಲೆ 5:15 ಪೊಲೀಸವ್ರು ಬರ್ತಾರೆ. ಸೊ ಸರ್ಜಾಪುರ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಪೊಲೀಸವ್ರ ಜೊತೆ ಹೋಗಿ ಅಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತು. ಸೊ ಅಲ್ಲಿಂದ ಅವರು ಏನು ಇವರು ಶ್ರೀನಿಧಿ ಕಾರಲ್ಲೇ ಶ್ರೀನಿಧಿನೇ ವಾಪಸ್ ಬರ್ತಾನೆ. ಫೋನು ಅವ್ರ ಹತ್ರ 5:15 9:00 ಆನೇಕಲ್ಲಿಗೆ ಬರ್ತಾರೆ. ಅವ್ರದ್ದೇ ಕಾರಲ್ಲಿ, ಅವ್ರದ್ದು ಫೋನು ಅವ್ರ ಹತ್ರನೇ ಇರುತ್ತೆ. 9:00 ಆನೇಕಲ್ಲಿಗೆ ಬಂದು ಆನೇಕಲ್ಲಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲ, ಶ್ರೀನಿಧಿ ಒಬ್ಬರೇ ಮತ್ತೆ ಇಲ್ಲಿ ಆನೇಕಲ್ಲಿಗೆ ಬರೋದು. ಆನೇಕಲ್ಲಿಗೆ ಬಂದು ಸ್ಟೇಷನ್ಗೂ ಹೋಗಲ್ಲ, ಹೋಗಿ ಹಾಸ್ಪಿಟ್ಲಲ್ಲಿ ಸ್ಟೇಟ್ಮೆಂಟ್ ಕೊಡೋದು. ಆ ಹಾಸ್ಪಿಟ್ಲಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಆಮೇಲೆ ಬಂದು ಪೊಲೀಸ್ ಸ್ಟೇಷನಲ್ಲಿ 10:00 ಬಂದು ಸ್ಟೇಟ್ಮೆಂಟ್ ಕೊಡೋದು. ಸೊ 5:15 ಸರ್ಜಾಪುರದಲ್ಲಿ 5:00 ಬಿಟ್ಟರೆ 1 ಅವರ್ ಆಗ್ಬೋದು. ಸೊ 2 ಅವರ್ಸ್ ಆಗ್ಬೋದು. 9:00 ಬಂದಿದ್ದಾರೆ, 4 ಅವರ್ಸು. ಏನು ಯಾಕೆ 4 ಅವರ್ಸ್? ಅವ್ರ ಕಾರಲ್ಲೇ ಅವರೇ ವಾಪಸ್ ಬರ್ತಾರೆ. ಸೊ ಅವ್ರ ಕಾರು ಹಿಂದೆನೇ ಹೋಗುತ್ತೆ, ಅವ್ರ ಕಾರಲ್ಲೇ ವಾಪಸ್ ಬರ್ತಾರೆ. ಅವ್ರ ಫೋನು ಅವ್ರ ಹತ್ರನೇ ಇರುತ್ತೆ. ಸೊ ಯಾರು ಒಂದು ಕಂಪ್ಲೇಂಟು ಕೊಡಲ್ಲ. ಅವ್ರ ಮನೆಯವ್ರ ಜೊತೆ ಫೋನಲ್ಲಿ ಮಾತಾಡ್ಕೊ ಹೋಗು ಕಿಡ್ನ್ಯಾಪ್ ಮಾಡಿದ್ರು ಅಂತ ಇವ್ರು ಹೇಳ್ತಾರೆ. ಸೊ ಅವ್ರ ಮನೆಯವರು ಯಾರೂ ಕೊಡಲ್ಲ, ಪಬ್ಲಿಕ್ಕು ಯಾರೂ ಹೇಳಲ್ಲ. ಮತ್ತು ಅಲ್ಲೇ ಮಾಡಿದ್ರು ಅಂತ ಹೇಳ್ತಾರೆ ಸರ್, ಎಲ್ಲೂ ಕೂಡ ಗಾಯ ಇಲ್ಲ. ಎಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೇಳ್ತಾರೆ. ಅವ್ರ ಕೈಗೆ ಸುಮ್ಮನೆ ಸಣ್ಣ ಗಾಯ, ತರ್ಚು ಗಾಯ ಆಗಿತ್ತು, ಯಾವುದೇ ಹೊಡೆದಿರೋದು ಯಾವುದು ನಮಗೆ ಗೊತ್ತಾಗಿಲ್ಲ ಅಂತಾರೆ. ಸರ್ ಈಗ ಒಟ್ಟಾರೆ ಈ ಕಿಡ್ನಾಪ್ ನಾಟಕ ಆಡಿರೋದು ಏನಕ್ಕೋಸ್ಕರ ಸರ್? ಈ ಕಿಡ್ನ್ಯಾಪ್ ನಾಟಕ ಆಡಿರೋದು ಪದ್ಮನಾಭ್ ಅವ್ರನ್ನ ಭಯಪಡಿಸೋಕ್ಕೆ, ಆಗ ನಮ್ಮನ್ನು ಈ ಕೇಸಿಂದ ನಮ್ಮನ್ನು ಹಿಂದೆ ಸರಿಯೋದಕ್ಕೆ ಇವ್ರು ಮಾಡಿರುವಂಥ ಷಡ್ಯಂತ್ರ. ಅವರೇ ಮಾಡ್ಕೊಂಡಿರೋ ಅವರೇ ಇದೆಲ್ಲ ಪ್ಲ್ಯಾನ್ ಮಾಡಿ ಏನಾದರೂ ಮಾಡಿ ಈ ವಕೀಲರು ಇವರು ಸ್ಟ್ರಾಂಗಾಗಿ ಕೇಸು ಫೈಟ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಮಾತಿಗೆ ಬಗ್ತಾ ಇಲ್ಲ. ಸೊ ಇವ್ರನ್ನೇನಾದರೂ ಮಾಡಿ ಟ್ರ್ಯಾಪ್ ಮಾಡಿಸ್ಬೇಕು ಅಂತ ಈ ಕತೆ ಕಟ್ಟಿದ್ದಾರೆ. ಏನು ಮಾಡಿದ್ದಾರೆ ಸರ್ ಟ್ರ್ಯಾಪ್? ಅದೇ ಈ ಕಿಡ್ನ್ಯಾಪ್ ಮಾಡಿ ಈ ಕಿಡ್ನ್ಯಾಪ್ ಕೇಸಲ್ಲಿ ನಮ್ಮನ್ನು ಕೇಸ್ ನಾವು ಈ ಕೇಸಿಂದ ಹಿಂದೆ ಸರಿಬೇಕು ಅಂದ್ಬಿಟ್ಟು ಈ ಕಿಡ್ನ್ಯಾಪ್ ಕೇಸ್ನ ಪ್ಲಾಟ್ ಮಾಡಿದ್ದಾರೆ ಅವರೇ. ನಮ್ಮ ಮೇಲೆ ನಮ್ಮನ್ನು ಪಾರ್ಟಿ ಮಾಡಿದ್ದಾರೆ. ಫಸ್ಟಲ್ಲಿ FIR ಎಲ್ಲಿ ನಮ್ಮ ಮೇಲೆ ಹೇಳಲ್ಲ, ಮತ್ತು ಫರ್ದರ್ ಸ್ಟೇಟ್ಮೆಂಟಲ್ಲಿ ಇವ್ರು ಇಷ್ಟ ಬಂದಂಗೆ ಇವರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಸಿಲ್ಕ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ತನಿಖೆ ಕರೆಕ್ಟಾಗಿ ನಡೀತಿದೆ ಸರ್? ನಾವೇನಿದೆ ಏನೇನು ಸತ್ಯಾಸತ್ಯತೆ ಇದೆ ಮಾರನೇ ದಿನವೇ ಹೋಗಿ ನಂದೀಶ್ ಅವರು ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ದಾರೆ ಉನ್ನತ ಅಧಿಕಾರಿಗಳ ಮುಂದೆ ಹಿಂಗೆ ಆಯಿತು ಅಂತ. ಸರಿ, ನಾವು ನೋಟಿಸ್ ಕೊಡ್ತೀವಿ, ಅವಾಗ ಬಂದು ನೀವು ಹೇಳಿ ಅಂದಿದ್ದಾರೆ. ಆಮೇಲೆ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟಾಗ ಯಾಕೆ ಇಲ್ಲಿ ನಮ್ಮನ್ನು ಸಿಗಾಕ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾದಾಗ ನಂದೀಶ್ ಅವರು ಆ್ಯಂಟಿಸಿಪೇಟರಿ ಬೇಲ್ ತಗೊಂಡು ಹೋಗಿ ತನಿಖಾಧಿಗಳ ಮುಂದೆ ಏನಿದೆಯೋ ಸತ್ಯಾಸತ್ಯತೆ ಅವ್ರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆ ಪ್ರಾಪರ್ ವೇ ನಡೀತಾ ಇದೆಯಾ ಸರ್? ಏನು ನಡೀತಿದೆಯೋ ನಮ್ಗೆ ಏನು ಮಾಹಿತಿ ಇದೆಯೋ ಅದನ್ನು ನಾವು ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದೀವಿ. ತನಿಖಾಧಿಕಾರಿಗಳು ಎಲ್ಲರನ್ನೂ ಅರೆಸ್ಟ್ ಮಾಡಿದರೆ ಪದ್ಮನಾಭ್ ಅವ್ರ ಪಾಪ ಅವ್ರದ್ದೇನೂ ಪಾತ್ರ ಇಲ್ದಿದ್ರು ಅವ್ರನ್ನೂ ಅರೆಸ್ಟ್ ಮಾಡಿ ಅವರು 25 ದಿನದಿಂದ ಜೈಲಲ್ಲಿದ್ದಾರೆ. ಮಾರನೇ ದಿನ ಹೋಗಿದ್ದೇನೆ, ಅಂದು ರಾತ್ರಿ ನನ್ನ ಕಿಡ್ನಾಪ್ ಆಗೋಗಿತ್ತು ಅಂತೇಳಿ ನಾಟಕ ಮಾಡಿ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡ್ತಾರೆ. ಆನೇಕಲ್ ಪೊಲೀಸ್ನವರು ಬಂದು ಪದ್ಮನಾಭ್ ರಾವ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಇದರ ಪೂರ್ಣವಾದಂತ ವಿವರಣೆಗಳನ್ನ ನಂದೀಶ್ ಮತ್ತು ವಿಶ್ವನಾಥ್ ರವರು ವಿವರವಾಗಿ ಹೇಳುವಂತದ್ದು ಹೀಗೆ. ಸರ್, ಏನು ಈ ವಾಪ್ಸಂದ್ರ ಪ್ರಾಪರ್ಟಿ ಸುಮಾರು ಒಂದು 30 ಎಕರೆ ಪ್ರಾಪರ್ಟಿ ಸಂಬಂಧಪಟ್ಟ ಹಾಗೆ
ಪದ್ಮನಾಭ್ ಮತ್ತು ಶ್ರೀನಿದೇವರಪ್ಪ ರಾಮಣ್ಣ ಅವರಿಗೆ ಸುಮಾರು ವರ್ಷಗಳು 30 ವರ್ಷಗಳಿಂದ ಸಿವಿಲ್ ಡಿಸ್ಪ್ಯೂಟ್ ಇರುತ್ತೆ. ಈ ಸಿವಿಲ್ ಡಿಸ್ಪ್ಯೂಟ್ ಇರಬೇಕಾದ್ರೆ ಅದರ ಜೊತೆಯಲ್ಲಿ ಕೂಡ ಕ್ರಿಮಿನಲ್ ಡಿಸ್ಪ್ಯೂಟು ಇರುತ್ತೆ. ಕೌಂಟ್ರ್ ಕೇಸ್ ಇರುತ್ತೆ. ಕೇಸ್ ಕೌಂಟ್ರ್ ಅಂದರೆ ಜಮೀನು ವಿಚಾರಕ್ಕೋಸ್ಕರ ಹೊಡೆದಾಟ ಮತ್ತು ಅವ್ರ ಫ್ಯಾಮಿಲಿಗೂ ಇವ್ರ ಫ್ಯಾಮಿಲಿಗೆ ಯಾವುದೇ ರೀತಿಯಂಥ ಬಾಂಧವ್ಯ ಇರೋದಿಲ್ಲ. ಯಾವುದೇ ಕಾರ್ಯಕ್ರಮ ಅವ್ರ ಕಾರ್ಯಕ್ರಮ ಮಾಡೋದು ಇವರು ಹೋಗೋದಿಲ್ಲ, ಇವ್ರ ಕಾರ್ಯಕ್ರಮ ಮಾಡೋದು ಅವ್ರು ಹೋಗೋದಿಲ್ಲ. ಆ ರೀತಿ ನಡ್ಕೊಂಡು ಬಂದಿರ್ತಾರೆ. ಹೀಗಿರಬೇಕಾದ್ರೆ ಕೇಸ್ ಪೆಂಡಿಂಗ್ ಇರಬೇಕಾದ್ರೆ ತಮ್ಮನಕ್ಕಿನ ಶ್ರೀನಿವಾಸ್ ಅನ್ನೋ ವ್ಯಕ್ತಿ ಬಂದು ಈ ಕೇಸ್ ಸಂಬಂಧಪಟ್ಟಂಗೆ ನಾವು ರಾಜಿ ಮಾಡಿಸ್ತೀನಿ, ಅದು ಸಂಬಂಧಪಟ್ಟಂಗೆ ರಾಮಣ್ಣ ಮತ್ತು ಪದ್ಮನಾಭ್ ಅವ್ರ ಕಡೆಯಿಂದ ನಾವು ಇಷ್ಟು ಎಕರೆ ಜಮೀನು ಕರೆಕ್ಟ್ ತೊಗೊಳಕ್ಕೆ ರೆಡಿ ಇದ್ದೀವಿ, ಉಳಿಕೆ ಏನು ಆಸ್ತಿ ಉಳ್ಕೊಳ್ಳುತ್ತೆ ಅದನ್ನ ಪದ್ಮನಾಭ್ ಬಿಡಿಸ್ಕೊಳ್ಳೋಕ್ಕೆ ನಾವು ಮಾತುಕತೆ ಮಾಡ್ತೀವಿ ಅನ್ನೋ ಒಂದು ರೂಪದಲ್ಲಿ ಅದೇ ಸಂದರ್ಭದಲ್ಲಿ ಅರ್ಬನ್ ಡೆವಲಪರ್ ಅನ್ನೋದನ್ನ ಕರೆದುಕೊಂಡ್ಬಂದು ಕೇಸಲ್ಲಿ ರಾಜಿ ಮಾಡಿಸ್ತಾರೆ. HR ರವಿಚಂದ್ರ ಅವರು, ರವಿಚಂದ್ರ alias ರವಿರೆಡ್ಡಿ ಅವರು ರಾಜಿ ಮಾಡ್ಕೊಳ್ತಾರೆ. ಆ ರಾಜಿ ಪ್ರಕಾರವಾಗಿ 18 ಎಕರೆ ಆಸ್ತಿಯನ್ನು ರಾಮಣ್ಣ ಫ್ಯಾಮಿಲಿ ಮತ್ತು ಪದ್ಮನಾಭ್ ಅವ್ರ ಫ್ಯಾಮಿಲಿ ಕ್ರಯಕ್ಕೆ ಕೊಡಬೇಕಾಗ್ತದೆ. ಇನ್ನು ಉಳಿಕೆ ಏನು ಈಗ ಗಿಫ್ಟ್ ಡೀಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ 7 ಎಕರೆ, ಅದು ಮತ್ತು ಒಂದು ಗ್ರಾಮ ಠಾಣಾ ಪ್ರಾಪರ್ಟಿಗಳು ಪದ್ಮನಾಭ್ಗೆ ಸೇರತಕ್ಕದ್ದು ಅಂತೇಳಿ ಕೋರ್ಟಲ್ಲಿ ಡಿಕ್ರಿ ಆಗುತ್ತೆ. ಡಿಕ್ರಿ ಆದ ನಂತರ ಈ ಪ್ರಾಪರ್ಟಿನ ಕ್ರಯ ಮಾಡ್ಕೊಳ್ಳುವಂಥ ಮುಂಚಿತವಾಗಿ ಏನು ಮಾಡ್ತಾರೆ, ಈ 7 ಎಕರೆ ಸುತ್ತು ಇದು ರವಿರೆಡ್ಡಿ ಅವ್ರ ಆಸ್ತಿನೇ ಇರುತ್ತೆ. ಆಗ ಅವ್ರನ್ನ ಪ್ರಸ್ತಾಪ ಮಾಡ್ತಾರೆ, ಈ ಆಸ್ತಿ ನಮಗೂ ವಿಲ್ಲಾ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ, ನಮ್ಗೆ ಕೊಡಿ ಅಂತ ಹೇಳ್ತಾರೆ. ಯಾರಿಗೆ? ಪದ್ಮನಾಭ್ಗೆ. ಯಾರೋ ರವಿರೆಡ್ಡಿ ಅವರು. ಆಗ ಪದ್ಮನಾಭ್ ಅವರು ಅದಾಗಲೇ ನಾವು 18 ಎಕರೆ ಪ್ರಾಪರ್ಟಿ ನಿಮ್ಗೆ ಕೊಟ್ಬಿಟ್ಟಿದ್ದೀವಿ, ನನ್ನ ಮುಂದಿನ ಪೀಳಿಗೆಗೆ ಇರುವಂಥ ಆಸ್ತಿ ಇದೊಂದೇ, ಇದ್ರಿಗೋಸ್ಕರ ನಾನು ಕೊಡೋಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲಿ ಸುತ್ತು ಕಾಂಪೌಂಡ್ ಹಾಕ್ಕೊಂಡು ನಾನು ಮುಂದಿನ ಪೀಳಿಗೆಗೆ ಇದನ್ನ ಡೆವಲಪ್ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಅವರು ತಿರಸ್ಕಾರ ಮಾಡ್ತಾರೆ. ಹೀಗಿರಬೇಕಾದ್ರೆ ಇವ್ರಿಗೆ ಆಪ್ತರಾಗಿದ್ದಂಥ ಮತ್ತು ಇವ್ರು ವಕೀಲರಾಗಿದ್ದಂಥ ವಿಜಯಕುಮಾರ್ ಭಟ್ಟು ಮತ್ತು ಶ್ರೀನಿಧಿ ಮತ್ತು ರವಿರೆಡ್ಡಿ ಮತ್ತು ಅವರ ಶೋಭಾ ಇವ್ರ ಆಫೀಸಲ್ಲಿ ಒಂದು ಒಳಸಂಚು ರೂಪಿಸಿ ಈ ಆಸ್ತಿನ ಯಾಗಾದರೂ ಮಾಡಿ ಕಬಳಿಸ್ಬೇಕು ಮತ್ತು ಈ ಆಸ್ತಿ ನಾವು ಇವ್ರ ಕಡೆಯಿಂದ ಪಡೆದುಕೊಳ್ಬೇಕು ಅನ್ನೋದು ಒಂದು ವಿಷಯದಿಂದ 19/4/2025 ಈ ಏನು ಕ್ರಯಕ್ಕೆ ಕೊಡೋಕ್ಕೆ ಒಪ್ಕೊಂಡಿರ್ತಾರೆ ಆ ಪ್ರಾಪರ್ಟಿ ಯಾರೋ ರವಿರೆಡ್ಡಿ ಅವರಿಗೆ ಮೊದಲೇ 4 ಎಕರೆ ಆಗಿರ್ತದೆ, ಇನ್ನು 14 ಎಕರೆ ಪೆಂಡಿಂಗ್ ಇರುತ್ತೆ. ಅದನ್ನೇನು ಮಾಡ್ತಾರೆ, 19/4ಕ್ಕೆ ರಿಜಿಸ್ಟರ್ ಮಾಡೋಕ್ಕೆ ಬರ್ತಾ ಇದ್ದೀವಿ, ನೀವು ಕೂಡ ಅವತ್ತು ಬರಬೇಕು ಅಂತ ಹೇಳಿರ್ತಾರೆ. ಈ ರಿಜಿಸ್ಟರ್ ಆಗೋಕ್ಕಿಂತ ಒಂದು ದಿವಸ ಮುಂಚಿತವಾಗಿ ಶೋಭಾ ಅವ್ರನ್ನ ಪದ್ಮನಾಭ್ ಅವ್ರ ಮನೆಗೆ ಕಳಿಸಿ ಕ್ರಯಪತ್ರಗಳ ಎಲ್ಲ ಪುಟಗಳಿಗೂ ಸಹಿ ತಗೊಂಡ್ಕೊತಾರೆ. ಆಮೇಲೆ 19 ರಿಜಿಸ್ಟರ್ ನೀವು ಮತ್ತು ನಿಮ್ಮ ಫ್ಯಾಮಿಲಿಯವರಲ್ಲಿ ಅಸೆಂಬಲ್ ಆಗಬೇಕು ಸಬ್ ರಿಜಿಸ್ಟ್ರಲ್ಲಿ ಆನೇಕಲ್ಲಲ್ಲಿ ಅಂತ ಹೇಳ್ತಾರೆ. ಅವಾಗ ಅದೇ ರೂಪದಲ್ಲಿ ಪದ್ಮನಾಭ್ ಅವ್ರು ಏನು ಮಾಡ್ತಾರೆ, ಅವ್ರ ಫ್ಯಾಮಿಲಿ ಕರ್ಕೊಂಡ್ಬಂದು ರಿಜಿಸ್ಟ್ರೇಷನ್ ಬರ್ತಾರೆ. ಬಂದಾಗ ಏನು ಮಾಡ್ತಾರೆ, ಫೋಟೋ ತೆಗೆದುಕೊಳ್ತಾರೆ. ಫೋಟೋ ತೆಗೆದು ಫೋಟೋ ಮುಂದೆ ಇರೋದು ಮಾತ್ರ ಸಿಗ್ನೇಚರ್ ಹಾಕಬೇಕು ಅನ್ನೋದು ಮಾತ್ರ ಅವ್ರ ಕಾನ್ಸೆಪ್ಟ್. ಯಾಕಂದರೆ ಈ ಮುಂಚಿತವಾಗಿ ಎಲ್ಲ ಪುಟಗಳಿಗೂ ಸೈನ್ ಹಾಕ್ಕೊಂಡಿರ್ತಾರೆ. ಆಗೇನು ಮಾಡ್ತಾರೆ, ಅದಾಗಲೇ ಮುಂಚಿತವಾಗಿ ಏನು ಫೋರ್ಜ್ ಮಾಡಿ ರೆಡಿ ಮಾಡ್ಕೊಂಡಿದ್ರು ಗಿಫ್ಟ್ ಡೀಡನ್ನು ಅದನ್ನು ಅಪ್ಲೋಡ್ ಮಾಡಿರೋವಂಥದ್ದು ಇದೇ ರವಿರೆಡ್ಡಿ, ವಿಜಯಕುಮಾರ್ ಭಟ್, ಶ್ರೀನಿಧಿ ಮತ್ತು ಶೋಭಾ ಅವರು. ಎಲ್ಲಿ ಯಾರ ಲಾಗಿನಲ್ಲಿ? ಶೋಭಾ ಅವ್ರ ಲಾಗಿನಲ್ಲಿ, ರವಿರೆಡ್ಡಿ ಅವ್ರ ಆಫೀಸಲ್ಲಿರುವಂಥ ಶೋಭಾ ಅವ್ರ ಲಾಗಿನಲ್ಲೇ ಇಷ್ಟು ಸೇಲ್ ಡೀಡು ಮತ್ತು ಗಿಫ್ಟ್ ಡೀಡನ್ನು ಲಾಗಿನ್ ಮಾಡಿರ್ತಾರೆ. ಅಂದರೆ ಮೊದಲೇ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಅಮೌಂಟ್ ಕೂಡ ಸ್ಟ್ಯಾಂಪ್ ಡ್ಯೂಟಿ ಕೂಡ ಪೇ ಮಾಡಿರ್ತಾರೆ. ಅದಾದ ನಂತರ ಫೋಟೋ ಬಂದಿರೋವಂಥ ಪುಟಗಳಿಗೆ ಮಾತ್ರ ಸಿಗ್ನೇಚರ್ ಹಾಸ್ಕೊತಾರೆ. ಅದರಲ್ಲಿ ಈ ಗಿಫ್ಟ್ ಡೀಡ್ ಇರೋ ವಿಚಾರ ಯಾರಿಗೂ ಗೊತ್ತಿರೋದಿಲ್ಲ, ಪದ್ಮನಾಭ್ಗೂ ಗೊತ್ತಿರೋದು. ಬಟ್ ಇದು ಗೊತ್ತಿರೋ ಒಂದೇ ವಿಜಯಕುಮಾರ್ ಭಟ್ಟು, ರವಿರೆಡ್ಡಿ, ಶೋಭಾ ಮತ್ತು ಶ್ರೀನಿಧಿಗೆ ಮಾಹಿತಿ ಇರುತ್ತೆ. ಇವ್ರೇನು ಅನ್ಕೋತಾರೆ, ಕ್ರಯಪತ್ರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ರಿಜಿಸ್ಟ್ರೇಷನ್ ಮಾಡಿ ಏನು ಚೆಕ್ಗಳು ಕೊಡ್ತಾರೆ ತೊಗೊಂಡು ಆಚೆ ಹೋಗ್ತಾರೆ. ಇದಾದ ನಂತರ ಒಂದು 15 ದಿನ ನಂತರ ಗ್ರಾಮ ಲೆಕ್ಕ ಸಿಕ್ಕಿ ಈ ಥರ ನಿಮ್ಮದು 7 ಎಕರೆನೋ ಗಿಫ್ಟ್ ಮಾಡಿದ್ದೀರಿ ಅಂತ ವಿಚಾರ ಪದ್ಮನಾಭ್ಗೆ ವಿಚಾರ ಗೊತ್ತಾಗುತ್ತೆ. ಗೊತ್ತಾದ ಕೂಡಲೇ ಅವರು ವಿಜಯಕುಮಾರ್ ಭಟ್ರನ್ನ ಏನೋ ವಕೀಲರಿದ್ರು ಅವ್ರು ಭೇಟಿ ಆಗ್ತಾರೆ. ಭೇಟಿ ಆದಾಗ ಅವರು ಇದು ನನ್ನಿಂದ ಆಗಿರುವಂಥ ತಪ್ಪು, ಶ್ರೀನಿಧಿ ಮತ್ತು ಶೋಭಾ ಮಾಡಿರುವಂಥ ತಪ್ಪು ಅಂತೇಳಿ ಅವರೇ ಖುದ್ದಾಗಿ ಬಂದು ಜಿಗಣಿ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿಸ್ತಾರೆ. 7ನೇ ತಾರೀಕು 5ನೇ ತಿಂಗಳು 2025 ಕಂಪ್ಲೇಂಟ್ ಕೊಡ್ತಾರೆ. ಅದಾದ ನಂತರ ಭಟ್ರು ಏನು ಮಾಡ್ತಾರೆ, ಈ ವಿಚಾರ ಅವ್ರಿಗೆಲ್ಲ ಗೊತ್ತಿರುತ್ತದೆ, ಅವರೇ ಕಂಪ್ಲೇಂಟ್ ಕೊಟ್ಟು ಶೋಭಾ ಮತ್ತು ಶ್ರೀನಿಧಿ ಮಾತ್ರ ಕಂಪ್ಲೇಂಟ್ ಮಾಡಿರ್ತಾರೆ. ನಾನೇ ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬೇಸಿಗೆ ರಜೆ ಇರೋದ್ರಿಂದ ಬೆಂಗಳೂರು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತಾರೆ. ಕೇಸ್ ಫೈಲ್ ಮಾಡ್ಬೇಕಾದ್ರೆ ನಾನೇ ಕೇಸ್ ಫೈಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫೈಲ್ ಮಾಡಿರ್ತಾರೆ. ಅದಾದ ನಂತರ ಅಲ್ಲಿ ಅಡ್ವೊಕೇಟ್ ಬರೋದಂಥದ್ದು ಚಂದ್ರಕುಮಾರ್ ಅನ್ನೋರು ಬರ್ತಾರೆ. ಆಗ ಇದನ್ನು ಕೇಳಿದಾಗ ವಿಜಯಕುಮಾರ್ ಭಟ್ರನ್ನ ಇಲ್ಲ ನಾನೇ ಫೈಲ್ ಮಾಡಿರೋದು ಅಂತ ಹೇಳ್ಬಿಟ್ಟು ವಾಟ್ಸಪ್ಪಲ್ಲಿ ಅವ್ರಿಗೊಂದು ಪ್ಲೇಂಟು ಏನಿರುತ್ತೆ ಅದನ್ನು ಡ್ರಾಫ್ಟ್ ಸೆಂಡ್ ಮಾಡಿರ್ತಾರೆ. ಅಷ್ಟೊತ್ತಿಗೆ ಇದಾಗಲೇ ಇವರು ಸಿಗ್ನೇಚರ್ ವಿಚಾರವಾಗಿ ಫಾರೆನ್ಸಿಕ್ಸ್ ರಿಪೋರ್ಟ್ ತೊಗೊಳೋದಕ್ಕೆ ಖುದ್ದಾಗಿ ಪದ್ಮನಾಭರು ಬರ್ತಾರೆ. ಬರೋ ಅಷ್ಟೊತ್ತಿಗೆ ಏನಾಗಿರುತ್ತೆ, ಸಿಗ್ನೇಚರ್ ಎಲ್ಲ ಡಿಫಾಲ್ಟ್ ಅನ್ನೋದು ವರದಿ ಬಂದಿರ್ತದೆ. ಯಾಕಂದರೆ ಅವ್ರು ಬರೀ ಫೋಟೋ ಮುಂದೆ ಮಾತ್ರ ಸಿಗ್ನೇಚರ್ ಹಾಕಿರ್ತಾರೆ, ಗಿಫ್ಟೆಡಲ್ಲಿ ಯಾವುದೇ ರೀತಿ ಉಳಿಕೆ ಪುಟಗಳಿಗೆ ಯಾವುದೇ ರೀತಿ ಸೈನ್ ಹಾಕಿರೋದಿಲ್ಲ. ಅದಾದ ನಂತರ ಇದರ ಹಿಂದೆ ಇರುವಂಥದ್ದು ವಿಜಯಕುಮಾರ್ ಭಟ್ಟು ಅಂತಂದಾಗ ವಿಜಯಕುಮಾರ್ ಭಟ್ಟು ಕೇಳಿದಾಗ ನಾನು ಆವತ್ತು ಹೇಳಿದೆ 65-35% JDA ಕೊಟ್ಬಿಡಿ ಅಂತ ಹೇಳಿದೆ, ನೀವು ಕೊಡೋಕೆ ಹೋಗಲಿಲ್ಲ, ಒಂದು ಕೆಲಸ ಮಾಡಿ ಕೊಟ್ಬಿಡಿ, ಈಗಲೂ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಇವ್ರ ಬಗ್ಗೆ ಅನುಮಾನ ಪಟ್ಟು ನಮ್ಮ ಹತ್ರ ಬಂದು ವಿಚಾರ ಎಲ್ಲ ಹೇಳ್ತಾರೆ. ನನ್ನ ಹತ್ರ ಬಂದು ಈ ಥರ ಕೇಸ್ ಈ ಥರ ಡ್ಯಾಮೇಜ್ ಮಾಡಿ ನನ್ನ ಆಸ್ತಿಯನ್ನು ಕಬಳಿಸಿದ್ದಾರೆ, ದಯವಿಟ್ಟು ಇದನ್ನು ಉಳಿಸ್ಕೊಡಿ ಅಂತಂದಾಗ ನಾನೇನು ಮಾಡ್ತೀವಿ, ವಿಶ್ವನಾಥ್ ಅವ್ರ ಹತ್ರ ಕರೆದುಕೊಂಡು ಹೋಗಿ ಈ ಕೇಸ್ ವಿಚಾರವೆಲ್ಲ ಸವಿಸ್ತರವಾಗಿ ಹೇಳಿ ಅವರಿಗೆ ಕೇಸನ್ನು. ಈಗ ನಂದೀಶ್ ಮತ್ತು ವಿಶ್ವನಾಥ್ ರವರು ಹೇಳದಂತೆ ಜೈಲಿನಲ್ಲಿ ಏನೇ ತಪ್ಪು ಮಾಡಿದಂಥ ಪದ್ಮನಾಭ್ ರಾವ್ ಅವರು ಅವರ ಮಗ ರಾಮ್ ಪ್ರಸಾದ್ ರವರು
ಪರಪ್ ನಗರ ಜೈಲಿನಲ್ಲಿದ್ದಾರೆ. ನಾಟಕ ಮಾಡಿದ್ದೇನೆ ಕೇವಲ 3 ಲಕ್ಷವನ್ನ ಕೊಟ್ಟಿದ್ದಂತಹ ಆ ಒಂದು ಅಮಾಯಕ ಹುಡುಗರು ಕೂಡ ಪರಪ್ ನಗರ ಜೈಲಿನಲ್ಲಿದ್ದಾರಂತೆ. ಇದರ ಬಗ್ಗೆಯೂ ಕೂಡ ವಿಶ್ವನಾಥ್ ಮತ್ತು ನಂದೀಶ್ ವಿವರಿಸೋದು ಹೀಗೆ. ನನಗೆ ಮುಂದೆ ಅವ್ರಿಗೂ ನಮಗಾಗಿರುವಂಥ ವ್ಯವಹಾರಗಳು ಬಹಳ ದೊಡ್ಡ ವ್ಯವಹಾರಗಳಿದ್ದಾವೆ. ಅದರಿಂದ ನಾನು ತಪ್ಪಿಸ್ಕೊಳ್ಳೋಕ್ಕಾಗ್ತದೆ. ಮತ್ತು ನಾನು ಯಾರಾದರೂ ಕೇಳಿದ್ರೆ ಹಿಂಗೆ ಫೋರ್ಸ್ಫುಲಿ ಪದ್ನಾಭ ಕರ್ಕೊಂಡು ಬರ್ಸ್ಕೊಂಡು ಅಂತ ಹೇಳ್ಕೊತೀನಿ ಅಂತ ಹೇಳಿರ್ತಾನೆ. ಇದು ಸಂಬಂಧಪಟ್ಟಂಗೆ ಅವನೇ ಒಬ್ಬ ಹುಡುಗನ ಪರಿಚಯ ಮಾಡಿಕೊಂಡು ಅವನೇ ಹುಡುಗರನ್ನೆಲ್ಲ ಫಿಕ್ಸ್ ಮಾಡ್ಕೊಂಡಿರ್ತಾನೆ. ನಾವು ಅದು ಈ ವಿಚಾರ ನಮ್ಮ ಸಂಬಂಧ ಇಲ್ಲಪ್ಪ ನೀನೇನಾದರೂ ಮಾಡ್ಕೊ ಅಂತ ಹೇಳಿರ್ತೀವಿ. ಈಗಿರಬೇಕಾದ್ರೆ ಏನು ಈ ವಿಶ್ವನಾಥ್ ಸರ್ ನಂಗೆ ಫೋನ್ ಮಾಡ್ತಾರೆ, 1ನೇ ತಾರೀಕು ಈ ಥರ ಡ್ರಾಫ್ಟ್ ಕೊಟ್ಟಿದ್ದಾನೆ, ಶ್ರೀನಿಧಿ ಡ್ರಾಫ್ಟ್ ಕೊಟ್ಟಿದ್ದಾನೆ, ಆ ಡ್ರಾಫ್ಟ್ ಪ್ರಕಾರ ಹೋಗಿ ನೀವು ಅಪ್ಲೋಡ್ ಮಾಡ್ಕೊಳ್ಳಿ, ಆನೇಕಲ್ ಸಬ್ ರಿಜಿಸ್ಟ್ರ್ ಬೇಡ ಅಂತ ಹೇಳಿದ್ದಾನೆ, ಸರ್ಜಾಪುರ ಸಬ್ ರಿಜಿಸ್ಟ್ರ್ ಅಂತ ಹೇಳಿದೆ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿರ್ತೀನಿ. ಅದೇ ಪ್ರಕಾರವಾಗಿ ನಾನೇನು ಮಾಡ್ತೀನಿ, ಡಾಕ್ಯುಮೆಂಟ್ನ ಅದೇ ದಿನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಬಂದಾಗ ಇದೇ ವಿಜಯಕುಮಾರ್ ಭಟ್ರು ನಂಗೆ ಕಾಲ್ ಮಾಡ್ತಾರೆ, ಎಲ್ಲ ಶ್ರೀನಿಧಿ ಹೇಳಿದ್ದೀನಿ ಅದ್ರ ಪ್ರಕಾರ ನೀವು ನಡ್ಕೊಂಡು ಹೋಗಬೇಕಾಗ್ತದೆ. ಆಯ್ತು ಸರ್ ಅದೇ ಥರ ಮಾಡ್ತೀನಿ ಅಂತ. ನನಗೊಂದು ಬಿಲೀವ್ ಏನಪ್ಪ ಅಂತಂದರೆ ಇಲ್ಲಿ ಅಡ್ವೊಕೇಟ್ ವಿಜಯಕುಮಾರ್ ಭಟ್ರೆ ನಮಗೆಲ್ಲ ವಿಚಾರ ಹೇಳಿರುವಂಥದ್ದು, ಇದನ್ನ ರಾಜಿ ಮಾಡಿಸ್ಕೊಡ್ತೀನಿ, ಇದು ಯಾರಿಗೂ ರವಿರೆಡ್ಡಿ ಗೊತ್ತಿಲ್ಲದಿರೋ ಥರ ಮಾಡ್ಕೊಡೋಂಥ ಜವಾಬ್ದಾರಿ ನಂದು ಅಂತ ಹೇಳಿರ್ಬೇಕಾದ್ರೆ ಅದು ಅಡ್ವೊಕೇಟ್ ಆಗಿ ಅಡ್ವೊಕೇಟ್ ಮಾತನ್ನು ನಂಬಿರ್ತೀವಿ. ನಾನಾಗಲಿ ಮತ್ತು ವಿಶ್ವನಾಥ್ ಅದೇ ನಂಬಿರುವಂಥದ್ದು, ಅವ್ರು ಏನು ಹೇಳಿರ್ತಾರೆ ಅದೇ ಥರ. ನಾನೇನು ಮಾಡ್ತೀನಿ, ಬಂದ ನಂತರ ಇಮಿಡಿಯೇಟು 1ನೇ ತಾರೀಕು ಅದೇ ದಿನ ಶ್ರೀನಿಧಿ ಫೋನ್ ಮಾಡ್ತಾನೆ, ಸರ್ ನೀವು 4ನೇ ತಾರೀಕು ನನಗೆ ರಿಜಿಸ್ಟ್ರೇಷನ್ ಇಟ್ಕೊಂಬಿಡಿ, ನಾನು ಅವತ್ತು ರಿಜಿಸ್ಟ್ರೇಟ್ ಮಾಡಿಕೊಂಡು ಧರ್ಮಸ್ಥಳ ಹೊರಟುಬಿಡ್ತೀನಿ ಅಂತ ಹೇಳ್ತಾನೆ. ಅದೇ ಪ್ರಕಾರ ನಾನೇನು ಮಾಡ್ತೀನಿ, 3ನೇ ತಾರೀಕು ನನ್ನ ಆಫೀಸಲ್ಲೇ ಬಂದು ಒಬ್ಬ ಕಿಡ್ನಾಪ್ ಮಾಡಿಸೋಂಥ ವಕೀಲನೇ ಆಗಿದ್ದಿದ್ರೆ ನನ್ನ ಲಾಗಿನಲ್ಲಿ ಮಾಡುವಂಥ ಪ್ರಸ್ತಾಪ ನನಗೆ ಇರಲಿಲ್ಲ. ಯಾಕಂದರೆ ನನಗೆ ಬಿಲೀವ್ಮೆಂಟ್ ಇತ್ತು, ಶ್ರೀನಿಧಿ ಬಂದು ಬರ್ಕೊಡ್ತಾನೆ ಮತ್ತು ಇದರಲ್ಲಿ ವಿಜಯಕುಮಾರ್ ಭಟ್ರು ಕೂಡ ನೇರವಾಗಿ ಹೇಳಿದ್ದಾರೆ ಕಾಂಪ್ರಮೈಸ್ ಆಗಿದೆ ಅನ್ನೋ ಒಂದು ಪ್ರಸ್ತಾಪ ಇಟ್ಕೊಂಡೆ ನಾನೇನು ಮಾಡ್ತೀನಿ, ನನ್ನ ಲಾಗಿನಲ್ಲೇ ನಾನೇ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿ ನಾನೇ ಪೇಮೆಂಟ್ ಕೂಡ ನಮ್ಮ ಸ್ನೇಹಿತರಾದ ಶಿವಕುಮಾರ್ ಅವರ ಅಕೌಂಟಲ್ಲೇ ಮಾಡಿಸ್ತೀನಿ. ಅವತ್ತು ನಾನು ಫೋನ್ಪೇ ಇರೋದಿಲ್ಲ, ಅದ್ರ ಸಲುವಾಗಿ ಅವ್ರಿಗೆ ಮಾಡಿಸಿರ್ತೀನಿ. ಇದಾದ ಮೇಲೆ ಅದೇ ನೈಟು ಫೋನ್ ಮಾಡ್ತಾನೆ ಶ್ರೀನಿಧಿ, ಸರ್ ಎಲ್ಲ ಅಪ್ಲೋಡ್ ಆಗಿದೆ ಅಂತ. ಅಪ್ಲೋಡ್ ಆಗಿದೆಪ್ಪ, ನಾಳೆ ಎಷ್ಟೊತ್ತು ಬರ್ತೀವಿ ಸರ್, ನಾನು ಹುಡುಗರೆಲ್ಲ ಮಾತಾಡ್ಕೊಂಡಿದ್ದೀನಿ, ನಾಳೆ ಹುಡುಗರು ಕರ್ಕೊಂಡು ನಾನು ಬರ್ತೀನಿ ಅಪ್ಪ, ಏನೋ ಮಾಡ್ಕೊಂಡು ನನಗೆ ಎಷ್ಟೊತ್ತು ಮಾಡಬೇಕು ಅಂತಂದಾಗ ಸರ್ ಬೆಳಗ್ಗೆ ಒಂದು 8:45 ಫೋನ್ ಮಾಡ್ತೀನಿ, ದಯವಿಟ್ಟು ಫೋನ್ ರಿಸೀವ್ ಮಾಡಿ ನಾನು ಸ್ಲಾಟ್ ಹೇಳ್ತೀನಿ ಅಂತ ಹೇಳ್ತಾನೆ. ಅದೇ ಪ್ರಕಾರ 8:45 ಆತನೇ ಫೋನ್ ಮಾಡ್ತಾನೆ, ವಾಟ್ಸಪ್ ಕಾಲ್ ಮಾಡ್ತಾನೆ ಸರ್, ಅವನು ರೆಗ್ಯುಲರ್ ಕಾಲ್ ಮಾಡೋದಿಲ್ಲ. ಫೋನ್ ಮಾಡಿ 9 ಗಂಟೆಗೆ ನನಗೆ ಸರ್ ಸ್ಲಾಟ್ ಅಲರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅಲ್ಲಿವರೆಗೂ ನಾವು 14 ಈ ಥರ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀವಿ, ಯಾವ ಬರ್ತಾರೆ ಅಂತ ಹೇಳಿರೋದಿಲ್ಲ ಅವ್ರಿಗೆ ಏನೂ ವಿಚಾರ ಗೊತ್ತಿರೋದಿಲ್ಲ. ನಾವೇನು ಮಾಡ್ತೀರಿ, ಅದೇ ಪ್ರಕಾರವಾಗಿ 9 ಗಂಟೆಗೆ ಸ್ಲಾಟ್ ಅಲರ್ಟ್ ಮಾಡ್ಕೊತೀನಿ, 2:45ಗೆ ಸ್ಲಾಟ್ ಆಗುತ್ತೆ. 11:15 ಫೋನ್ ಮಾಡ್ತಾನೆ ಇದೇ ಶ್ರೀನಿಧಿ, ಎಲ್ಲಿದ್ದೀರಿ ಸರ್ ಅಂತ ಹೇಳ್ತಾನೆ. ಕೋರ್ಟ್ ಒಳಗಡೆ ಇದ್ದೀನಿ ಅಂತ ಹೇಳ್ತೀನಿ ಸರ್. ಕೋರ್ಟ್ ಒಳಗಡೆ ಬಂದು ನನ್ನ ಭೇಟಿ ಆಗ್ತಾನೆ. ಸರ್ ನಾನು ತೇಜಸ್ಸನ್ನು ಹುಡುಗನ ಅದೇ ಭೇಟಿ ಆಗಿದ್ರಲ್ಲ, ಅದ್ರ ಪ್ರಕಾರವಾಗಿ ಅವ್ನಿಗೆ 3 ಲಕ್ಷ ಅಮೌಂಟ್ ಕೊಟ್ಟಿದ್ದೀನಿ, ಹುಡುಗರೆಲ್ಲ ರೆಡಿ ಇದ್ದಾರೆ, ನಾನು ಕರ್ಕೊಂಡೋಗಿ ರಿಜಿಸ್ಟ್ರೇಷನ್ ಮಾಡಿ ರೆಡಿ ಇದ್ದಾರೆ, ನೀವು ಒಂದು ಕೆಲಸ ಮಾಡಿ ಸರ್ ಮೀಟಿಂಗ್ ಮಾಡಬೇಡ, ನೀವು ಬರೋದು ಬೇಡ ಅಂತ ಹೇಳ್ತಾನೆ. ನೀವಾಗಲಿ ವಿಶ್ವನಾಥ್ ಆಗಲಿ ಸಬ್ ರಿಜಿಸ್ಟ್ರ್ ಮುಂದೆ ಬರೋದು ಬೇಡ, ಯಾಕಂದರೆ ನೀವು ಬಂದರೆ ನೀವೇ ಮಾಡ್ತಿದ್ದೀರಿ ಅಂತ ಒಂದು ಅನುಮಾನ ಬರುತ್ತೆ, ದಯವಿಟ್ಟು ಬೇಡ ಅಂತಾನೆ. ಆದರೂ ಆಯ್ತಪ್ಪ ಆಯಿತು ಕೇಸ್ ಇದೆ ಮುಗಿಸ್ಕೊಂಡ್ಬರ್ತೀನಿ. ಅದೇ ದಿನ ಏನು ಮಾಡ್ತಾರೆ, ವಿಶ್ವನಾಥ್ ಅವರು ಒಂದು ಚೆಕ್ ಕೇಸ್ ವಿಚಾರವಾಗಿ ಬಂದಿರ್ತಾರೆ. ನಾವು ವಿಶ್ವನಾಥ್ ಆಯಿತು ಒಂದು 12:30 ಹೋಗೋಣ, 2:45 ಸ್ಟಾರ್ಟ್ ಇರೋದು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಮುಗಿಸ್ಕೊಂಡು ಫೋನ್ ಮಾಡ್ತಾನೆ, ಎಲ್ಲಿದ್ದೀರಿ ಸರ್, ಬರ್ತಾ ಇದ್ದೀರಪ್ಪ, ಹಿಂಗೆ ಆಫೀಸ್ ಕಡೆ ಬರ್ತಾ ಇದ್ದೀವಿ ಅನ್ನೋ ಟೈಮ್ಗೆ ನಮ್ಮ ಆಫೀಸಿಂದ ಸ್ವಲ್ಪ ಹಿಂಬದಿಯಲ್ಲೇ ಅವನು ಫಾರ್ಚುನರ್ ಕಾರು ಪಾರ್ಕ್ ಮಾಡ್ಕೊಂಡಿರ್ತಾನೆ. ನನ್ನ ಮತ್ತು ವಿಶ್ವನಾಥ್ ನಡ್ಕೊಂಡು ಹೋಗೋದು ನೋಡಿ ಅವನು ಕಾರ್ ಗ್ಲಾಸ್ ಇಳಿಸ್ತಾನೆ. ಅದಾಗಲೇ ಅವನು ಹುಡುಗರನ್ನ ಮೊದಲೇ ರೆಡಿ ಮಾಡಿರ್ತಾನೆ, ಎಲ್ಲಿ ಭೇಟಿ ಆಗಬೇಕು, ಯಾವ ಥರ ಕರ್ಕೊಳ್ಬೇಕಂತ ಅವನೇ ಫಿಕ್ಸ್ ಮಾಡಿರ್ತಾನೆ. ನಾವೇನು ಮಾಡ್ತೀವಿ, ಏನಪ್ಪ ಈಗ ಸರ್ ನಿಮ್ಮ ಆಫೀಸಲ್ಲಿ ಬೇಡ, ನನ್ನ ಆಫೀಸ್ ಇರುವಂಥದ್ದು ರೆಡ್ಡಿ ಮಿಸ್ ಹೋಟ್ಲ್ ಅಂತಿದೆ, ಅಲ್ಲಿ ಇರುವಂಥದ್ದು ಆಫೀಸು. ಅವಾಗ ಏನು ಮಾಡಿ, ನಿಮ್ಮ ಆಫೀಸಲ್ಲಿ ಬೇಡ ಸರ್, ನಿಮ್ಮ ಫ್ರೆಂಡ್ ಯಾರನ್ನ ಆಫೀಸಲ್ಲಿದ್ದರೆ ಹೇಳಿ ಅಂತ. ನಾನು ಅವಾಗ ಏನು ಮಾಡ್ತೀನಿ, ನನ್ನ ಸ್ನೇಹಿತರಾದ ನಾಗಭೂಷಣ ಆಫೀಸಲ್ಲಿ ಮೀಟಿಂಗ್ ಮಾಡೋದು ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ವಿಶ್ವನಾಥ್ ಅವ್ರ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಸರ್ ನಾನು ಬರ್ತೀನಿ, ಇವ್ರು ಕಾರಲ್ಲಿ ಬರ್ತೀನಿ, ಅವ್ರ ಆಫೀಸಲ್ಲಿ ಹೋಗಿ ಅಸೆಂಬಲ್ ಆಗಿ ಅಂತ ಹೇಳ್ತೀನಿ. ಅದೇ ಟೈಮ್ಗೆ ಅವ್ನ ಕಾರಲ್ಲಿ ನನ್ನೇ ಕುಳಿಸ್ಕೊತಾನೆ, ಕುಳಿಸ್ಕೊಂಡು ಹೋಗಿ ನಾಗಭೂಷಣ ಆಫೀಸ್ ಹತ್ರ ನಾವು ಏನು ಅಲ್ಲಿ ಇಳಿದ ನಂತರ ಆಫೀಸಲ್ಲಿ ಹೋಗಿ ನಾನು ವಿಶ್ವನಾಥ್ ಮತ್ತು ಶ್ರೀನಿಧಿ ಮಾತಾಡ್ತೀವಿ. ಏನು ಮಾತಾಡ್ತೀವಿ ಅಂತಂದರೆ, ಸರ್ ಈ ಗಿಫ್ಟೆಡೆಲ್ಲ ಆಗಿರೋದು ಯಾವುದೇ ಕಾರಣಕ್ಕೂ ರವಿರೆಡ್ಡಿಗೆ ತಿಳಿಬಾರ್ದು, ನೀವು ಮಾಡ್ತಿದ್ದೆ ಅಂತ ಗೊತ್ತಾಗಬಾರ್ದು ಒಂದು, ಮತ್ತು ನೀವು ಸಬ್ ರಿಜಿಸ್ಟ್ರ್ ಬರಬಾರ್ದು, ಬರ್ಕೋರೋ ಜವಾಬ್ದಾರಿ ನಂದು. ನಾನು ಆಲ್ರೆಡಿ ವಿಜಯಕುಮಾರ್ ಭಟ್ರ ಹತ್ರ ಮಾತಾಡಿದ್ದೀನಿ, ಅವರೆಲ್ಲ ನನಗೆ ಹೇಳಿ ಎಲ್ಲ ಅಸಿಸ್ಟ್ ಮಾಡಿದ್ದಾರೆ, ಅದೇ ಪ್ರಕಾರ ನಡ್ಕೊತೀನಿ, ದಯವಿಟ್ಟು ನೀವು ಬರೋದು ಬೇಡ, ಒಂದು ಕೆಲಸ ಮಾಡಿ ನೀವು ಪದ್ನಾಭ್ಗೆ ಫೋನ್ ಮಾಡಿ ಹೇಳ್ಬಿಡಿ, ಸಬ್ ರಿಜಿಸ್ಟ್ರ್ ಹತ್ರ ಬನ್ನಿ ಅಂತ ಹೇಳ್ತಾರೆ. ಅದೇ ಅವನ ಮುಂದೆ ನಾನು ಫೋನ್ ಮಾಡ್ತೀನಿ ಸರ್. ಸಬ್ ರಿಜಿಸ್ಟ್ರಿಗೆ ಫೋನ್ ಮಾಡಿದಾಗ ಇದೇ ಪದ್ನಾಭ್ ಅವ್ರು ಫೋನ್ ಮಾಡಿದಾಗ ಪದ್ನಾಭ್ ಅವ್ರಿಗೆ ಇನ್ನೂ ಅದ್ರ ಬಗ್ಗೆ ಯಾವುದೂ ಗಮನ ಇರೋದಿಲ್ಲ. ಪದ್ನಾಭ್ ಅವರೇ ನಿಮಗೆ ರಿಜಿಸ್ಟ್ರೇಷನ್ ರೆಡಿ ಇದೆ, ನೀವು ದಯವಿಟ್ಟು ಸರ್ಜಾಪುರ ಸಬ್ ರಿಜಿಸ್ಟ್ರಿಗೆ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬನ್ನಿ ಅಂತ ನಾನು ಹೇಳ್ತೀನಿ. ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಪದ್ನಾಭ್ ಅವರು ಅಂದರೆ, ಸರ್ ನನಗೇನು ಗೊತ್ತು, ನಾನೀಗ ಸರ್ಕಲ್ ಇನ್ಸ್ಪೆಕ್ಟ್ರ್ ಮಂಜುನಾಥ್ ಇದ್ದಾರೆ, ಜಿಗ್ನಿ ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರ ಜೊತೆಲಿ SP ಆಫೀಸಲ್ಲಿ ಇದ್ದೀನಿ ಅಂತಾರೆ ಸರ್. 1:15 ಸಂದರ್ಭ ಅಂದರೆ 4ನೇ ತಾರೀಕು 1:15 ಮಧ್ಯಾಹ್ನದಲ್ಲಿ ಆಗ ಹೇಳ್ತಾರೆ, ಇಲ್ಲ ಸ್ವಾಮಿ ಆಲ್ರೆಡಿ ಏನು ಅಲ್ಲಿ ರಾಜಿ ಏನಾಗುತ್ತೆ, ಒಂದು ಕೆಲಸ ಮಾಡಿ ಹಂಗೆ ಕ್ಯಾನ್ಸಲೇಷನ್ ಮಾಡ್ತಾಯಿದೆ, ಬಂದು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಅದಾದ ನಂತರ ನಾನು ಸುಮ್ಮನೆ ಆಗ್ತೀನಿ ಸರ್. ಅದಾದ ತಕ್ಷಣ ನಾನು ಕೆಳಗಿಳಿದು ಬರೋಷ್ಟಕ್ಕೆ ಆಲ್ರೆಡಿ ಪ್ಲ್ಯಾನ್ ರೆಡಿ ಮಾಡಿರ್ತಾನೆ, ಅದ್ರ ಪ್ರಕಾರ ಇವ್ನು ಕರ್ಕೊಂಡು ಹೋಗಿರ್ತಾರೆ ಸರ್. ನಮ್ಮ ಮೊದಲೇ ಹೇಳಿರ್ತಾನೆ, ಈ ಥರ ಹತ್ರ ಕರ್ಕೊಂಡು ಹೋಗಿರ್ತಾನೆ, ನಾವು ಹೋಗ್ತಾ ಇದ್ದೀನಿ ಸರ್ ಅಂತ. ನಾನು ಯಾವುದು ಫೋನ್ ಕರೆ ಮಾಡಬೇಡಿ ಸರ್, ನಮ್ಗೆ ಗೊತ್ತಾಗೋದಿಲ್ಲ ಫೋನ್ ಕರೆ ಮಾಡಿಕೊಡ್ದು ಅಂತ ಹೇಳ್ಬಿಟ್ಟು ಅವನೇ ಕರ್ಕೊಂಡು ಹೋಗ್ತಾನೆ. ನಾವು ಅಲ್ಲಿವರೆಗೂ ಸುಮ್ಮನೆ ಇರ್ತೀವಿ ಸರ್. 4:15 ಫೋನ್ ಮಾಡ್ತಾರೆ ಇದೇ ಪದ್ನಾಭ್ ಅವ್ರು ನನಗೆ ಸಬ್ ರಿಜಿಸ್ಟ್ರಿಂದ, ಸರ್ ಇದು ನೀವು ಹೇಳಿದ್ದೇನು ನಡೀತಾ ಇರೋದೇನು, ಇವ್ನು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ಕೆಲಸ ಮಾಡಿ ಸ್ವಾಮಿ, ನಾನು ವಿಶ್ವನಾಥ್ ಅವ್ರನ್ನ ಸರ್ ವಿಚಾರ ಇಲ್ಲೇ ಆನೇಕಲ್ ಕೋರ್ಟಲ್ಲಿ ಇದ್ದಾರೆ, ವಿಚಾರಿಸ್ಕೊಂಡ್ಬಿಡ್ತೀನಿ ಹೇಳಿದ. ಇವ್ರು ಕೇಳ್ತೀನಿ,
ನಂದೀಶ್ ಅವ್ರು ಬರ್ಕೊಟ್ಟಿಲ್ಲ ಪರವಾಗಿಲ್ಲ ಆಚೆ ಬಂದ್ಬಿಡು ಅಂತೇಳಿ ನಾವು ಕೇಸ್ ನಡೆಸೋಣ ಅಂತ ಹೇಳ್ತಾರೆ ಸರ್. ನಾನೇನು ಮಾಡ್ತೀನಿ, ಒಂದು ಕೆಲಸ ಮಾಡಿ ನೀವು ಬಂದುಬಿಡಿ ಮನೆಗೆ ಅಂತ ಹೇಳ್ತೀನಿ. ನನ್ನ ಪಾಡು ನಾವು ಮನೆಗೆ ಹೋಗ್ತೀವಿ, ಅವರು ಮನೆಗೆ ಹೋಗ್ತಾರೆ ಸರ್. ಮನೆಗೆ ಹೋದ ನಂತರ ಸಮಯ ಒಂದು 12 ಗಂಟೆ ಸರ್. 12 ಗಂಟೆ ಸಂದರ್ಭದಲ್ಲಿ ಪದ್ಮನಾಭ್ ನಂಗೆ ಫೋನ್ ಕರೆ ಮಾಡ್ತಾರೆ. ಯಾವ 12 ಗಂಟೆ? ರಾತ್ರಿ 12 ಗಂಟೆ, ಅದೇ 4ನೇ ತಾರೀಕು ನೈಟು ಕರೆ ಮಾಡಿದಾಗ, ಸರ್ ಯಾರೋ ಅಪರಿಚಿತರು ಬಂದಿದ್ದಾರೆ, ಏನೋ ನನ್ನ ಎನ್ಕ್ವೈರಿ ಮಾಡಬೇಕಂತ. ಆವಾಗ ನಾನೇನು ಮಾಡ್ತೀನಿ, ಅಪರಿಚಿತರ ಪರವಾಗಿ ನೀವು ಡೋರ್ ತೆಗೆದ್ಬಿಟ್ಟು ಏನೋ ಕೇಳಿ ಅಂತ ಹೇಳ್ತೀನಿ ಸರ್. ಅದೇ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಯಾವ ಪೊಲೀಸ್ ಅಂತ ಯಾವುದು ಮಾಹಿತಿ ಕೊಟ್ಟಿರೋದಿಲ್ಲ. ಕಿಡ್ನಾಪ್ ಬಗ್ಗೆ ನಮ್ಗೆ, ಯಾಕಂದರೆ ಇದು ಕಿಡ್ನಾಪ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಇವ್ನು ಬರ್ಕೊಟ್ಟಿಲ್ಲ, ವಾಪಸ್ ಹೋಗಿರ್ತಾನೆ, ನಾವು ಒಂದೇ ಒಂದು ಊಹೆ ಮೇಲೆ ಇದ್ಬಿಡ್ತೀವಿ. ಯಾಕಂದರೆ ನಮಗೆ ವಿಜಯಕುಮಾರ್ ಭಟ್ರು ನಮಗೊಂದು ಅಶ್ಯೂರೆನ್ಸ್ ಮಾಡಿರ್ತಾರೆ, ಇದು ಯಾಕಂದ್ರೆ ಅಡ್ವೊಕೇಟ್ ಆಗಿ ಈ ಥರ ನಮ್ಗೆ ಈ ಥರ ಅನ್ಯಾಯ ಮಾಡ್ತಾರೆ, ಈ ಥರ ನಮ್ಮನ್ನ ಈ ಥರ ಸಿಲುಕ್ಸ್ತಾರೆ ಅಂತ ನಮಗೆ ವಿಚಾರ ಗೊತ್ತಿರೋದಿಲ್ಲ. ಅದಾದ ನಂತರ ಅವರ ಸೊಸೆ ಫೋನ್ ಮಾಡ್ತಾಳೆ, ಸರ್ ನಮ್ಮ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಆವಾಗ ನಾನೇನು ಮಾಡ್ತೀನಿ, ಮಿಸ್ಸಿಂಗ್ ಯಾಕಂದರೆ ಪೊಲೀಸರು ಅರೆಸ್ಟ್ ಮಾಡಬೇಕಂದ್ರೆ ಅರೆಸ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಅವರಿಗೆ ಪರಿಚಿತರಿಗಾಗಿ ಅದು ಗಮನಕ್ಕೆ ತರಬೇಕಾಗ್ತದೆ. ಯಾವುದು ತಂದಿಲ್ಲ ಅಂತಂದರೆ ಅದು ಕಂಪ್ಲೇಂಟ್ ಆಗಿರೋದು. ಒಂದು ಕೆಲಸ ಮಾಡಿ ಜಿಗಣಿ ಠಾಣೆಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಾರೆ. ಅವರು ಸಮಯ ಒಂದೂವರೆಗೆ ಬಂದು ಜಿಗಣಿ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಪದ್ಮನಾಭ್ ಮತ್ತು ಅವ್ರ ಮಗನ್ನ ಈ ಥರ ಯಾರೋ ಅಪರಿಚಿತರು ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ. ಅದಾದ್ಮೇಲೆ ನಾನು ಫೋನ್ ಮಾಡ್ತಾರೆ, ಆಯ್ತವ ನಾನು ಬೆಳಗ್ಗೆ ಒಂದು ವಿಚಾರ ಮಾಡ್ಕೊತೀನಿ ಅಂತೇಳಿ ನನ್ನ ಪಾಡಿಗೆ ನಾನು ಮಲ್ಕೊಳ್ತೀನಿ ಸರ್. ಇದಾದ ನಂತರ ಬೆಳಗ್ಗೆ 8-8:15 ಸಂದರ್ಭದಲ್ಲಿ ವಿಜಯಕುಮಾರ್ ಭಟ್ರು ನನಗೆ ಫೋನ್ ಕರೆ ಮಾಡ್ತಾರೆ. ನಿನಗೆ ವಿಚಾರ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಏನು ಸರ್ ಅಂತ ಕೇಳಿದಾಗ, ಪದ್ಮನಾಭ್ ಮತ್ತು ಪದ್ಮನಾಭ್ ಮಗನ್ನ ಆನೇಕಲ್ ಠಾಣೆಯಲ್ಲಿ ಅರೆಸ್ಟ್ ಮಾಡಿ ಕುಡಿಸಿದ್ದಾರೆ ಅಂತ ಹೇಳ್ತಾರೆ. ನನಗೆ ಅಟ್ರ ಶಾಕ್ ಆಗುತ್ತೆ ಸರ್. ಏನು ಕೇಸು ಅಂತ ಕಿಡ್ನಾಪ್ ಕೇಸ್ ಆಗಿದೆ ಅಂತ ಅವರೇ ಹೇಳ್ತಾರೆ. ನಿಮ್ಗೆ ಯಾರು ಹೇಳಿದ್ರು? ರವಿ ರೆಡ್ಡಿ ಅವರು ಹೇಳಿದ್ರು ಅಂತ ಗಮನಕ್ಕೆ ಇರುತ್ತೆ. ಖಂಡಿತ ಇದೆ ಸರ್, ಸಂಭಾಷಣೆ ಇದೆ. ಅದು ಸಂಬಂಧಪಟ್ಟಾಗ ಎಲ್ಲ ತಮಗೆ ಒದಗಿಸ್ತೀನಿ, ಖಂಡಿತವಾಗಿ ಕೊಡ್ತೇನೆ ಅದ್ರ ಬಗ್ಗೆ. ಆದಾಗ ನನಗೆ ಶಾಕ್ ಆಗ್ತದೆ, ಸರ್ ಆಯಿತು ಒಂದು ಕೆಲಸ ಮಾಡ್ತೀನಿ, ನಾನು ಆನೇಕಲ್ ಠಾಣೆಯಲ್ಲಿ ಹೋಗಿ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಿ ಅಂತೇಳಿ ನಾನು ಖುದ್ದಾಗಿ, ನಾನು ಕಿಡ್ನಾಪ್ ಮಾಡ್ತೀನಿ ಅಂತ ನೀನು ಹೇಳ್ತಾ ಇದ್ದಾನೆ, ಖುದ್ದಾಗಿ ನಾನೇ ಹೋಗ್ತೀನಿ ಆನೇಕಲ್ ಠಾಣೆಗೆ ಹೋಗೋಷ್ಟಕ್ಕೆ ಒಂದು 12 ಗಂಟೆ. ಆವತ್ತೇನು ಮಾಡ್ತಾರೆ ಸಾಕ ಸರ್, 12 ಗಂಟೆ ಹೋಗ್ತೀನಿ. ಹೋದಾಗ ಅದಾದೇ ಸಮಯ DYSP ಮೋಹನ್ ಸಾಹೇಬರು ಬರ್ತಾರೆ. ಅದೇ ಸಂದರ್ಭಕ್ಕೆ ಈ ರಾಮಣ್ಣ ಮತ್ತು ಶ್ರೀನಿಧಿ ಕಂಫರ್ಟಾಗೆ ಬರ್ತಾರೆ. ಬಂದು ನಾನು ಕುಳಿಸ್ಕೊಂಡಿದ್ದಾಗ, ನನ್ನ ಹೆಸರು ಪದ್ಮನಾಭಗೆ ಎನ್ಕ್ವೈರಿ ಮಾಡಬೇಕಾದ್ರೆ ನಿಮ್ಮನ್ನು ಸಬ್ರೀಶ್ ಕರೆದಿದ್ದು ಯಾರು ಅಂತ ಕೇಳ್ತಾರೆ. ಪದ್ಮನಾಭರು ಮುಖ್ಯವಾಗಿ ನನ್ನ ಹೆಸರು ಹೇಳ್ತಾರೆ, ಯಾಕಂದರೆ ನಾನೇ ಅವ್ರು ಕರೆದಿದ್ದು. ಯಾಕಂದರೆ ಅವ್ರು ಈ ಥರ ಸಬ್ರೀಶ್ ಬಂದು ರೀಚ್ ಮಾಡಿಕೊಡ್ತೇನೆ ಬನ್ನಿ ಅಂತ ಕರೆ ಮಾಡಿದ್ದೆ ನಾನು. ಹೌದು ಅಂತ ಹೇಳಿದಾಗ, ಇಲ್ಲಿ ನನ್ನ ಎನ್ಕ್ವೈರಿ ಮಾಡೋಕ್ಕಂತ ಕುಳಿಸ್ಕೊಳ್ಳೋ, ಆಯ್ತು ಮಾತಾಡೋಂತ ಕುಳಿಸ್ಕೊಳ್ಳೋ ಟೈಮ್ಗೆ ಇದೇ ರಾಮಣ್ಣ ಮತ್ತು ಶ್ರೀನಿಧಿ ಬಂದು ನನ್ನ ಮೇಲೆ ದೊಡ್ಡ ಗಲಾಟೆ ಮಾಡ್ತಾರೆ. ಆ ಗಲಾಟೆ ಮಾಡೋ ಸಲ ಒಂದು ಮಾತು ಹೇಳ್ತಾನೆ, ಇವನ್ನ 1 ಕೋಟಿ ಕೊಟ್ಟು ಸುಪಾರಿ ಕೊಟ್ಟು ಮರ್ಡರ್ ಮಾಡ್ತೀನಿ ಅಂತ ನನ್ನ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಯಾರು? ಈ ರಾಮಣ್ಣ ಮತ್ತು ಶ್ರೀನಿಧಿ ಇಬ್ಬರು ಕೂಡ ತಂದೆ ಮತ್ತು ಮಗ. ಇವನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಏನು ಮಾಡ್ತೀರಿ, ಸಾಹೇಬ್ರು ಏನು ಹೇಳ್ತಾರೆ, ನಿಮಗೆ ಎನ್ಕ್ವೈರಿ ಮಾಡೋ ಟೈಮಿಗೆ ನೋಟಿಸ್ ಕೊಡ್ತೀನಿ, ನೀವು ಆ ಕೂಡ ಬಂದು ನಮಗೆ ನೀವು ತನಿಖೆಗೆ ಸಹಕಾರ ಮಾಡಿ ಅಂತ. ಅದ್ರ ಪ್ರಕಾರ ನಾನು ಹೊರಟುಬಿಡ್ತೀನಿ ಸರ್. ಹೊರಟ ನಂತರ ನನಗೆ ನೋಟಿಸ್ ಬರುತ್ತೆ. ನೋಟಿಸ್ ಬಂದಾಗ ನಾನು ನ್ಯಾಯಾಲಯದಲ್ಲಿ ನಿರೀಕ್ಷಣೆ ಜಾಮೀನು ಪಡೆದುಕೊಂಡು ಆದ ನಂತರ ಹೋಗಿ ನಾನು ನಡೆದಿರೋಂಥ ಸಂಪೂರ್ಣ ವಿಚಾರವನ್ನು ನನ್ನ ತನಿಖೆ ಅಧಿಕಾರಿಗಳಂತ ತಿಪ್ಪೇಸ್ವಾಮಿಗಳ ಮುಂದೆ ನಾನು ಹೇಳಿಕೆಯನ್ನು ದಾಖಲಿಸಿದ್ದೆ. ಒಟ್ಟಿನಲ್ಲಿ ಜಮೀನಿನ ಮುಂದೆ, ಹಣದ ಮುಂದೆ ಸಂಬಂಧಗಳು ಏನು ಇಲ್ಲ ಅನ್ನೋದಕ್ಕೆ ವಾಮಸಂದ್ರದ ಈ ಒಂದು ಪ್ರಕರಣವೇ ಸಾಕ್ಷಿಯಾಗಿದೆ. ಇನ್ನು ಬಾಲಿವುಡ್ ಮತ್ತು ಹಾಲಿವುಡ್ ಗಿಂತ ರೋಚಕವಾಗಿ ಈ ಒಂದು ಚಿತ್ರಕಥೆಯನ್ನ ಮತ್ತು ಆಕ್ಷನ್ ಅನ್ನ ಮಾಡಿರ್ತಕ್ಕಂಥವ್ರು, ಇವರಿಗೆ ನಿರ್ದೇಶನವನ್ನ ಮಾಡಿಸಿದಂಥವ್ರು ಯಾರು, ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಕೂಡ ಬಯಲಾಗಲಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ಅಮಾಯಕರಾದಂತಹ ಪದ್ಮನಾಭ ರಾವ್ ಮತ್ತು ರಾಮ್ ಪ್ರಸಾದ್ ರವರು ಈಗ ಜೈಲಿನಲ್ಲಿದ್ದಾರೆ. ಅವರ ಮೇಲೆ ಇಲ್ಲದಂತ ಜೈಲಿನ ಒಳಗಡೆನೆ ಒಂದಷ್ಟು ಪ್ರಭಾವವನ್ನ ಬೀರಿ ಅಲ್ಲೂ ಕೂಡ ರಾಜಿಗೆ ಪ್ರಯತ್ನಿಸ್ತಾ ಇದ್ದಾರಂತೆ. ರಾಜಿಗೆ ಒಪ್ಪದೆ ಇದ್ರೆ ಪ್ರಾಣ ಹಾನಿ ಮಾಡೋಕ್ಕೂ ಇಂದು ಮುಂದೆ ನೋಡಲ್ಲ ಅಂತ ಹೇಳ್ತಿದ್ದಾರಂತೆ. ಅದು ಎಷ್ಟು ನಿಜವೋ ಸುಳ್ಳೋ ಪದ್ಮನಾಭ ರಾವ್ ಹೊರಗಡೆ ಬಂದು ಹೇಳಿದ ಮೇಲಷ್ಟೇ ಆ ಒಂದು ಸಂಚಿಕೆಯು ಕೂಡ ನಿಮ್ಮ ಮುಂದೆ ನಿಮ್ಮ ಬ್ಲೂಮ್ ಟಿವಿ ಪ್ರಸ್ತುತಪಡಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.